ನಮಸ್ಕಾರ ಕನ್ನಡಾಭಿಮಾನಿಗಳೇ. ಮಹಾಭಾರತದಲ್ಲಿ ಬರುವ ಪ್ರಮುಖ ಪಾತ್ರಗಳಲ್ಲಿ ಗುರು ದ್ರೋಣರ ಪಾತ್ರ ಪರಿಚಯ ಮಾಡಿಕೊಳ್ಳೋಣ. ಬಹಳ ಹಿಂದಿನ ಕಾಲದಲ್ಲಿ ಗಂಗಾ ನದಿಯ ತೀರದಲ್ಲಿ ಭರದ್ವಾಜನೆಂಬ ಮಹರ್ಷಿಯು ಕಠಿಣವಾದ ವ್ರತ ನಿಯಮಗಳನ್ನು ಆಚರಿಸುತ್ತಾ ತಪಸ್ಸು ಮಾಡುತ್ತಿದ್ದನು. ಒಮ್ಮೆ ಅವನು ಅಗ್ನಿಷ್ಟೋಮವೆಂಬ ಮಹಾಯಾಗ ಮಾಡಬೇಕೆಂದು ಸಂಕಲ್ಪಿಸಿ ಇತರ ಮಹರ್ಷಿಗಳೊಡನೆ ಗಂಗಾ ನದಿಗೆ ಸ್ನಾನಕ್ಕಾಗಿ ಹೋದನು. ಅಲ್ಲಿ ಅವನು ಘೃತಾಚಿ ಎಂಬ ಅಪ್ಸರೆಯನ್ನು ಸಂಧಿಸಿದನು. ಆ ಸಮಯದಲ್ಲೇ ಅವನಿಗೆ ಗಂಡು ಮಗುವೊಂದು ಹುಟ್ಟಿತು. ದ್ರೋಣವೆಂದರೆ ಮರದಿಂದ ಮಾಡಿದ ಪಾತ್ರೆ. ಅದರಲ್ಲಿಯೇ ಮಗು ಹುಟ್ಟಿ ಬೆಳೆದದ್ದರಿಂದ ಮಗುವಿಗೆ ದ್ರೋಣನೆಂದೇ ಹೆಸರಾಯಿತು. ದ್ರೋಣನು ಶುಕ್ಲ ಪಕ್ಷದ ಚಂದ್ರನಂತೆ ತನ್ನ ತಂದೆಯ ಆಶ್ರಮದಲ್ಲಿ ಬೆಳೆದನು. ವೇದಾಂಗಗಳನ್ನು ತಂದೆಯಿಂದಲೇ ಕಲಿತು ಪ್ರವೀಣನಾದನು. ಅಗ್ನಿಯಲ್ಲಿಯೇ ಹುಟ್ಟಿದ ಅಗ್ನಿವೇಶನೆಂಬ ಮಹರ್ಷಿಯು ಭರದ್ವಾಜನಿಗೆ ಶಿಷ್ಯನಾಗಿದ್ದನು. ಅವನಿಗೆ ಭರದ್ವಾಜನು ಆಗ್ನೇಯಾಸ್ತ್ರದ ರಹಸ್ಯವನ್ನು ಉಪದೇಶಿಸಿದ್ದನು. ಅಗ್ನಿವೇಶನು ಧನುರ್ವಿದ್ಯೆಯಲ್ಲಿಯೂ ಪಾರಂಗತನಾಗಿದ್ದನು. ಭರದ್ವಾಜ ಮಹರ್ಷಿಯು ಅಗ್ನಿವೇಶನಿಗೆ ತನ್ನ ಮಗನಾದ ದ್ರೋಣನಿಗೆ ಆಗ್ನೇಯಾಸ್ತ್ರದ ರಹಸ್ಯವೇ ಮುಂತಾಗಿ ಸಂಪೂರ್ಣ ಧನುರ್ವೇದವನ್ನು ಉಪದೇಶಿಸುವಂತೆ ಆಜ್ಞಾಪಿಸಿದನು. ಅಂತೆಯೇ ಅಗ್ನಿವೇಶ ಮಹರ್ಷಿಯಿಂದ ಧನುರ್ವೇದವನ್ನು ಸಾಂಗವಾಗಿ ಕಲಿತು ದ್ರೋಣನು ಅದರಲ್ಲಿಯೂ ಪಾರಂಗತನಾದನು. ದ್ರೋಣನು ಕೌಪೀನ ಜಟಾಧಾರಿಯಾಗಿ ಬ್ರಹ್ಮಚರ್ಯಾಶ್ರಮಕ್ಕೆ ತಕ್ಕುದಾದ ವ್ರತ ನಿಯಮಗಳನ್ನು ಪಾಲಿಸುತ್ತಾ ಗುರು ಶುಶ್ರೂಷೆ ಮಾಡುತ್ತಾ ಅಗ್ನಿವೇಶನನ್ನು ಸೇವಿಸುತ್ತಿದ್ದನು. ಭರದ್ವಾಜನಿಗೆ ಪೃಷತನೆಂಬ ರಾಜನು ಸ್ನೇಹಿತನಾಗಿದ್ದನು. ಪೃಷತನಿಗೆ ದೃಪದನೆಂಬ ಮಗನಿದ್ದನು. ಪೃಷತನು ತನ್ನ ಮಗನನ್ನು ಮಿತ್ರನಾದ ಭರದ್ವಾಜನ ಆಶ್ರಮಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿಕೊಟ್ಟನು. ಒಂದೇ ಗುರುಕುಲದಲ್ಲಿದ್ದ ಋಷಿಪುತ್ರನಾದ ದ್ರೋಣನಿಗೂ ರಾಜಪುತ್ರನಾದ ದೃಪದನಿಗೂ ಸ್ನೇಹವೂ ಬೆಳೆಯಿತು. ಓದುವಾಗಲೂ ಆಡುವಾಗಲೂ ಒಬ್ಬರು ಮತ್ತೊಬ್ಬರನ್ನು ಬಿಟ್ಟು ಇರುತ್ತಿರಲಿಲ್ಲ. ತಮ್ಮ ಮುಂದಿನ ಜೀವನದ ಬಗೆಗೆ ಇಬ್ಬರೂ ಗೆಳೆಯರು ಅನೇಕ ಗಾಳಿ ಗೋಪುರಗಳನ್ನು ಕಟ್ಟಿಕೊಂಡಿದ್ದರು. ದೃಪದನು ದ್ರೋಣನ ಇಚ್ಛೆಗೆ ವಿರುದ್ಧವಾಗಿ ಯಾವ ಕಾರ್ಯವನ್ನೂ ಮಾಡುತ್ತಿರಲಿಲ್ಲ. ಯಾವಾಗಲೂ ದ್ರೋಣನಿಗೆ ಪ್ರಿಯವಾಗುವಂತೆಯೇ ಮಾತನಾಡುತ್ತಿದ್ದನು. ದೃಪದನು ಪದೇ ಪದೇ ಹೇಳುತ್ತಿದ್ದನು, ದ್ರೋಣ, ನಾನು ನನ್ನ ತಂದೆಗೆ ಪ್ರೀತಿಪಾತ್ರನಾದ ಮಗ. ನನ್ನನ್ನೇ ಸಿಂಹಾಸನಕ್ಕೆ ಅಧಿಪತಿಯನ್ನಾಗಿ ಮಾಡುವುದು ನಿಶ್ಚಯ. ನಾನು ಸಿಂಹಾಸನವನ್ನೇರಿದೊಡನೆಯೇ ಪಾಂಚಾಲ ದೇಶವನ್ನೇ ನಿನಗೆ ಅರ್ಪಿಸಿಬಿಡುವೆನು. ನಾನು ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ, ನನ್ನ ಸಮಸ್ತ ಐಶ್ವರ್ಯವೂ ರಾಜ್ಯಕೋಶಾದಿಗಳು ಸಮಸ್ತ ಸುಖಗಳೂ ನಿನ್ನನ್ನೇ ಅವಲಂಬಿಸಿ ಇರುವವು. ಇದು ನನ್ನ ಜೀವನದ ಆಸೆ. ವಿದ್ಯಾಭ್ಯಾಸವು ಮುಗಿದ ನಂತರ ತನ್ನ ದೇಶಕ್ಕೆ ಹಿಂದಿರುವಾಗಲೂ ದೃಪದನು ನೀನು ಪಾಂಚಾಲ ದೇಶಕ್ಕೆ ಬರಲೇಬೇಕು ಎಂದು ದ್ರೋಣನಿಗೆ ಹೇಳಲು ಮರೆಯಲಿಲ್ಲ. ರಾಜನಾದ ಪೃಷತನು ಕಾಲವಾದ ನಂತರ ದೃಪದನು ಪಾಂಚಾಲ ರಾಜ್ಯಕ್ಕೆ ಅಧಿಪತಿಯಾದನು. ಇತ್ತ ಭರದ್ವಾಜನು ತೀರಿಕೊಳ್ಳಲು ದ್ರೋಣನು ತಂದೆ ಆಶ್ರಮದಲ್ಲಿಯೇ ತಪಸ್ಸನ್ನು ಆಚರಿಸುತ್ತಾ ಇದ್ದುಬಿಟ್ಟನು. ವೇದಾಂಗಗಳಲ್ಲಿ ಪಾರಂಗತನಾಗಿ ತಪಸ್ಸಿನಿಂದ ಸಕಲ ಪಾಪಗಳನ್ನು ಕಳೆದುಕೊಂಡಿದ್ದ ದ್ರೋಣನು ತನ್ನ ತಂದೆಯು ಕಾಲವಾಗುವ ಮುಂಚೆ ಅವನು ಆದೇಶಿಸಿದ್ದಂತೆ ಶರದ್ವಂತನ ಮಗಳಾದ ಕೃಪಿಯನ್ನು ಮದುವೆಯಾದನು. ಗೌತಮ ಮಹರ್ಷಿಗಳಿಗೆ ಶರದ್ವಂತನೆಂಬ ಮಗನಿದ್ದನು. ಹುಟ್ಟುವಾಗಲೇ ಧನುರ್ಬಾಣಗಳೊಂದಿಗೆ ಹುಟ್ಟಿದುದರಿಂದ ಅವನಿಗೆ ಶರದ್ವಂತನೆಂದೇ ಹೆಸರಾಯಿತು. ಶರದ್ವಂತನು ಬ್ರಹ್ಮಚರ್ಯದಲ್ಲಿದ್ದುಕೊಂಡು ಕಠೋರವಾದ ತಪಸ್ಸನ್ನು ಮಾಡುತ್ತಾ ಅನೇಕ ದಿವ್ಯಾಸ್ತ್ರಗಳನ್ನು ಪಡೆದನು. ಶರದ್ವಂತನ ಧನುರ್ವೇದ ಪಾಂಡಿತ್ಯ ಮತ್ತು ಅವನು ಮಾಡುತ್ತಿದ್ದ ಮಹಾ ತಪಸ್ಸು ಇವುಗಳಿಂದ ಕಳವಳಗೊಂಡ ಇಂದ್ರನು ಶರದ್ವಂತನ ತಪಸ್ಸಿಗೆ ಅಡ್ಡಿ ಮಾಡಲು ಜಾನಪದಿ ಎಂಬ ಅಪ್ಸರೆಯನ್ನು ಕಳುಹಿಸಿದನು. ಜಾನಪದಿಯಿಂದ ಶರದ್ವಂತನ ತಪಸ್ಸಿಗೆ ಅಡ್ಡಿಯಾಯಿತು. ಅವನಿಗೆ ಒಂದು ಗಂಡು ಒಂದು ಹೆಣ್ಣು ಮಕ್ಕಳಾದವು. ಮಕ್ಕಳನ್ನು ಕಾಡಿನಲ್ಲೇ ಬಿಟ್ಟು ಶರದ್ವಂತನು ಹೊರಟು ಹೋದನು. ಶಾಂತನು ಚಕ್ರವರ್ತಿಯು ಬೇಟೆಗಾಗಿ ಕಾಡಿಗೆ ಬಂದಿದ್ದನು. ಅಳುತ್ತಿದ್ದ ಆ ಮಕ್ಕಳನ್ನು ನೋಡಿ ಕೃಪಾವಶನಾಗಿ ತನ್ನ ಅರಮನೆಗೆ ಅವುಗಳನ್ನು ಕರೆದುಕೊಂಡು ಹೋಗಿ ಕೃಪಾ ಮತ್ತು ಕೃಪಿ ಎಂದು ಹೆಸರಿಟ್ಟನು. ಶರದ್ವಂತನು ಅನಂತರ ಯೋಗ ದೃಷ್ಟಿಯಿಂದ ತನ್ನ ಮಗನು ಎಲ್ಲಿರುವನೆಂಬುದನ್ನು ತಿಳಿದು ಅಲ್ಲಿಗೇ ಹೋಗಿ ಧನುರ್ವೇದ ರಹಸ್ಯಗಳನ್ನು ಕೃಪನಿಗೆ ಬೋಧಿಸಿದನು. ಶರದ್ವಂತನ ಮಗಳಾದ ಕೃಪಿಯು ಪತಿಯಾದ ದ್ರೋಣನಿಗೆ ಅಗ್ನಿಹೋತ್ರ ಕಾಲದಲ್ಲಿಯೂ ಧರ್ಮಾನುಷ್ಠಾನದಲ್ಲಿಯೂ ಮತ್ತು ಸಂಯಮದಿಂದಿರಬೇಕಾದ ಕಾಲದಲ್ಲಿಯೂ ಸಹಕಾರ ನೀಡುತ್ತಾ ಕಾಲಕ್ರಮದಲ್ಲಿ ತೇಜಸ್ವಿಯಾದ ಮಗನನ್ನು ಪಡೆದಳು. ಹುಟ್ಟಿದೊಡನೆಯೇ ಈ ಮಗುವಿನ ಧ್ವನಿಯು ಕುದುರೆಯ ಕೆನೆತದಂತೆ ದಿಗಂತಗಳಲ್ಲಿಯೂ ಮುಳುಗಿದ್ದುದರಿಂದ ಇವನು ಅಶ್ವತ್ಥಾಮನೆಂದೇ ಪ್ರಸಿದ್ಧಿ ಹೊಂದುವನು ಎಂದು ಅಶರೀರವಾಣಿಯು ಹೇಳಿದುದನ್ನು ಕೇಳಿ ದ್ರೋಣನು ಮಗುವಿಗೆ ಅಶ್ವತ್ಥಾಮನೆಂದೇ ಹೆಸರಿಟ್ಟನು. ಮಗನು ಬೆಳೆಯುತ್ತಿದ್ದಂತೆ ಅವನ ತೇಜಸ್ಸು
ವಿದ್ಯೆಯಲ್ಲಿ ಅವನಿಗಿದ್ದ ಆಸಕ್ತಿ ಇವುಗಳನ್ನು ಗಮನಿಸಿ ದ್ರೋಣನು ಸುಪ್ರೀತನಾದನು. ಹೀಗೆ ದ್ರೋಣನ ಶಾಂತಮಯವಾದ ಸಂಸಾರವು ಭಾರದ್ವಾಜಾಶ್ರಮದಲ್ಲಿಯೇ ಅನೇಕ ವರ್ಷಗಳವರೆಗೆ ಸಾಗಿತು. ದ್ರೋಣನು ತನ್ನ ಕಾಲವನ್ನೆಲ್ಲ ಧನುರ್ವೇದದ ಅಧ್ಯಯನ ಅಧ್ಯಾಪನಗಳಲ್ಲಿಯೇ ಕಳೆದನು. ಒಮ್ಮೆ ಅಶ್ವತ್ಥಾಮನು ಪಕ್ಕದ ಆಶ್ರಮದಲ್ಲಿ ಧನವಂತರಾದ ಮಕ್ಕಳು ಹಾಲು ಕುಡಿಯುತ್ತಿರುವುದನ್ನು ಕಂಡು ತನಗೂ ಹಾಲು ಬೇಕೆಂದು ಅಳಲು ಮೊದಲಿಟ್ಟನು. ಇದರಿಂದ ದ್ರೋಣನಿಗೆ ಚಿಂತೆಯಾಯಿತು. ದ್ರೋಣನು ಆ ಪ್ರದೇಶದಲ್ಲಿ ಅನೇಕ ಬಾರಿ ಸುತ್ತಾಡಿದರೂ ಯೋಗ್ಯನಾದ ದಾನಿಯು ಸಿಗಲಿಲ್ಲ. ಎಂತೆಂತಹರಿಂದಲೂ ದಾನ ಸ್ವೀಕರಿಸಲು ದ್ರೋಣನ ಮನಸ್ಸು ಒಪ್ಪುತ್ತಿರಲಿಲ್ಲ. ಒಳ್ಳೆಯ ಲಕ್ಷಣವುಳ್ಳ ಹಾಲು ಕರೆಯುವ ಹಸುವು ಅವನಿಗೆ ಸಿಗಲಿಲ್ಲ. ದ್ರೋಣನು ಬರಿಗೈಯಲ್ಲಿಯೇ ಹಿಂದಿರುಗಿದನು. ದ್ರೋಣನು ಆಶ್ರಮಕ್ಕೆ ಹಿಂದಿರುಗುವ ವೇಳೆಯಲ್ಲಿ ಅಶ್ವತ್ಥಾಮನು ಇರಲಿಲ್ಲ. ಪಕ್ಕದ ಆಶ್ರಮದಲ್ಲಿ ಅಲ್ಲಿನ ಮಕ್ಕಳೊಡನೆ ಆಡುತ್ತಿದ್ದನು. ಅವನನ್ನು ಕರೆತರಲು ದ್ರೋಣನು ಅಲ್ಲಿಗೆ ಹೋದನು. ಮಕ್ಕಳೆಲ್ಲರೂ ಕೇಕೆ ಹಾಕಿಕೊಂಡು ಕುಣಿಯುತ್ತಿದ್ದರು. ವಿಷಯವೇನೆಂದು ತಿಳಿಯಲು ದ್ರೋಣನು ಒಂದು ಪೊದೆಯ ಹಿಂದೆ ನಿಂತು ಎಲ್ಲವನ್ನೂ ನೋಡುತ್ತಿದ್ದನು. ಎಷ್ಟು ಬೇಕಾದರೂ ಕುಡಿ ಎಂದು ಒಬ್ಬ ಹುಡುಗನು ಅಶ್ವತ್ಥಾಮನಿಟ್ಟುಕೊಂಡಿದ್ದ ಪಾತ್ರೆಗೆ ಅಕ್ಕಿಯ ಹಿಟ್ಟನ್ನು ಕದರಿದ ಬಿಳುಪಾದ ನೀರನ್ನು ಸುರಿದನು. ಅದನ್ನು ಘಟಘಟನೆ ಕುಡಿದ ಅಶ್ವತ್ಥಾಮನು, ನಾನು ಹಾಲು ಕುಡಿದೆ, ನಮ್ಮ ಅಪ್ಪ ಬಂದ ಮೇಲೆ ಇವತ್ತು ನಾನು ಹಾಲು ಕುಡಿದೆ ಎಂದು ಹೇಳುತ್ತೇನೆ ಎಂದು ಹಾಡಿಕೊಂಡು ಕುಣಿಯಲು ಮೊದಲಿಟ್ಟನು. ಆ ಹುಡುಗರು ಅಶ್ವತ್ಥಾಮನಿಗೆ ಹಾಲೆಂದು ಅಕ್ಕಿಯ ಹಿಟ್ಟಿನ ನೀರನ್ನು ಕುಡಿಸಿ ಸುಮ್ಮನಾಗಲಿಲ್ಲ. ಅವರು ಕೈತಟ್ಟಿಕೊಂಡು ನಗುತ್ತಾ, ಅಕ್ಕಿ ಹಿಟ್ಟಿನ ನೀರು ಕುಡಿದು ಹಾಲು ಕುಡಿದೆ ಎಂದು ಈ ಅಶ್ವತ್ಥಾಮನು ಹೇಳುತ್ತಿದ್ದಾನೆ, ಅಯ್ಯಯ್ಯೋ ಎಂದು ಕೈ ಬಾಯಿ ತಿರುವುತ್ತಾ ಅಶ್ವತ್ಥಾಮನ ಸುತ್ತಲೂ ನಿಂತು ಅವನನ್ನು ಗೇಲಿ ಮಾಡುತ್ತಿದ್ದರು. ಹೀಗೆ ಜೊತೆಗಾರರ ಹಾಸ್ಯಕ್ಕೆ ಗುರಿಯಾದ ಮಗನನ್ನು ನೋಡಿ ದ್ರೋಣನ ಮನಸ್ಸಿಗೆ ಬಹಳ ನೋವಾಯಿತು. ಹಣವನ್ನು ಸಂಪಾದಿಸಲಾಗದಿರುವ ನನಗೆ ಧಿಕ್ಕಾರವಿರಲಿ ಎಂದು ತನ್ನನ್ನೇ ಹಳೆದುಕೊಂಡು ದ್ರೋಣನು ಪೊದೆಯ ಮರೆಯಿಂದ ಹೊರಗೆ ಬಂದು ಯಾರೊಡನೆಯೂ ಏನೂ ಹೇಳದೆ ಅಶ್ವತ್ಥಾಮನ ಕೈ ಹಿಡಿದುಕೊಂಡು ತನ್ನ ಆಶ್ರಮಕ್ಕೆ ಹೊರಟು ಹೋದನು. ದ್ರೋಣನು ಹಣ ಸಂಪಾದಿಸುವ ಬಗೆಗೆ ಯೋಚಿಸತೊಡಗಿದನು. ಯಾವ ದೇಶದಲ್ಲಿಯಾದರೂ ಧನುರ್ವಿದ್ಯೆಗೆ ಆಚಾರ್ಯನಾಗಲು ಒಪ್ಪಿದರೆ ಹೇರಳವಾಗಿ ಹಣವು ಸಿಕ್ಕುತ್ತದೆ. ಆದರೆ ಒಬ್ಬ ರಾಜನ ಕೈ ಕೆಳಗೆ ಇರಬೇಕಾಗುವುದು. ದ್ರೋಣನಿಗೆ ಇನ್ನೊಬ್ಬರಿಗೆ ಅಡಿಯಾಳಾಗಿದ್ದು ಜೀವಿಸುವುದು ಇಷ್ಟವಿರಲಿಲ್ಲ. ಎಲ್ಲರೂ ನನ್ನನ್ನು ದರಿದ್ರನೆಂದು ಧಿಕ್ಕರಿಸಿದರೂ ಪರವಾಗಿಲ್ಲ, ಜೀವನ ಪೂರ್ತಿಯಾಗಿ ಬಡವನಾಗಿಯೇ ಇದ್ದರೂ ಚಿಂತೆಯಿಲ್ಲ, ಇನ್ನೊಬ್ಬರ ಆಳಾಗಿ ಇರಲಾರೆ, ಹಣಕ್ಕಾಗಿ ಅಯೋಗ್ಯರ ಸೇವೆ ಮಾಡಿ ಪಾಪ ಕಟ್ಟಿಕೊಳ್ಳಲಾರೆ. ಹೀಗೆ ನಿಶ್ಚಯಿಸಿದ ದ್ರೋಣನು ಮುಂದೇನು ಎಂದು ಚಿಂತಿಸತೊಡಗಿದನು. ಇದೇ ಸಮಯಕ್ಕೆ ಸರಿಯಾಗಿ ಸರ್ವಜ್ಞನಾದ ಸಕಲ ಶಾಸ್ತ್ರಗಳನ್ನೂ ತಿಳಿದಿರುವ ಧನುರ್ವಿದ್ಯೆಯಲ್ಲಿ ಪಾರಂಗತನಾದ ಶತ್ರುಧ್ವಂಸಕನಾದ ಜಮದಗ್ನಿ ಮಹರ್ಷಿಯ ಮಗನಾದ ಭಗವಂತನಾದ ಪರಶುರಾಮನು ತನ್ನ ಸಕಲೈಶ್ವರ್ಯಗಳನ್ನು ತಾನು ಗೆದ್ದ ಸಮಗ್ರ ಭೂಮಂಡಲವನ್ನು ಬ್ರಾಹ್ಮಣರಿಗೆ ದಾನ ಮಾಡಿಬಿಡಬೇಕೆಂದು ಸುದ್ದಿಯು ಎಲ್ಲೆಡೆ ಹರಡಿತು. ಈ ಸುದ್ದಿಯನ್ನು ಕೇಳಿ ಮಹರ್ಷಿ ಕಶ್ಯಪನು ಹೋಗಿ ಆ ಮಹಾದಾನವನ್ನು ಸ್ವೀಕರಿಸಿದನು. ದ್ರೋಣನು ಅತ್ಯಂತ ತಪೋನಿಷ್ಠನಾದುದರಿಂದ ತಾನು ಪರಶುರಾಮನಲ್ಲಿಗೆ ಹೋಗಿ ಅವನಿಂದ ದಾನ ಪಡೆಯಲು ನಿಶ್ಚಯಿಸಿದನು. ದ್ರೋಣನು ಭಗವಾನ್ ಪರಶುರಾಮನಲ್ಲಿದ್ದ ಧನುರ್ವೇದದ ಪಾಂಡಿತ್ಯವನ್ನು, ಅವನಲ್ಲಿರುವ ಮಹತ್ತರವಾದ ದಿವ್ಯಾಸ್ತ್ರಗಳ ವಿಷಯವನ್ನು ಕೇಳಿದ್ದನು. ಅವನಿಂದ ಐಶ್ವರ್ಯದೊಡನೆ ಧನುರ್ವಿದ್ಯಾದಾನವನ್ನು ಪಡೆಯಬೇಕೆಂಬ ಅಭಿಲಾಷೆಯು ದ್ರೋಣನ ಮನಸ್ಸಿನಲ್ಲಿ ಮೂಡಿತು. ಅಂತೆಯೇ ಭಗವಾನ್ ಪರಶುರಾಮನು ನೀತಿಶಾಸ್ತ್ರದಲ್ಲಿಯೂ ಪ್ರವೀಣನಾಗಿದ್ದುದರಿಂದ ನೀತಿಶಾಸ್ತ್ರವನ್ನು ಅವನಿಂದ ತಿಳಿದುಕೊಳ್ಳಬೇಕೆಂಬ ಆಸೆಯು ದ್ರೋಣನಿಗುಂಟಾಯಿತು. ಈ ರೀತಿ ನಿಶ್ಚಯಿಸಿ ದ್ರೋಣನು ಶಿಷ್ಯರೊಡನೆ ಮಹೇಂದ್ರ ಪರ್ವತಕ್ಕೆ ಹೋದನು. ಮಹೇಂದ್ರ ಪರ್ವತವನ್ನು ತಲುಪಿ ದ್ರೋಣನು ಮಹಾತಪಸ್ವಿಯಾದ ಶಮ ದಮಾದಿ ಗುಣೋಪೇತನಾದ ಕ್ಷತ್ರಿಯ ಧ್ವಂಸಕನಾದ ಭೃಗುನಂದನನಾದ ಭಗವಾನ್ ಪರಶುರಾಮನನ್ನು ಸಂದರ್ಶಿಸಿದನು. ಶಿಷ್ಯ ಸಮೇತನಾಗಿ ದ್ರೋಣನು ಭಗವಂತನಾದ ಪರಶುರಾಮನ ಸಮೀಪಕ್ಕೆ ಹೋಗಿ, ನಾನು ಅಂಗೀರಸ ಗೋತ್ರದವನು, ದ್ರೋಣನೆಂದು ನನ್ನ ಹೆಸರು, ನಮಸ್ಕರಿಸುತ್ತೇನೆ ಎಂದು ಹೇಳಿ ಮಹಾತ್ಮನಾದ ಪರಶುರಾಮನ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿದನು. ಸರ್ವಸ್ವವನ್ನು ದಾನ ಮಾಡಿ ಕಮಂಡಲು ಕೃಷ್ಣಾಜಿನಗಳೊಡನೆ ಅರಣ್ಯವಾಸಕ್ಕೆ ಹೊರಡಲು ಸಿದ್ಧನಾಗಿದ್ದ ಮಹಾತ್ಮನಾದ ಪರಶುರಾಮನು ದ್ರೋಣನನ್ನು ಕೇಳಿದನು, ಬ್ರಾಹ್ಮಣ ಶ್ರೇಷ್ಠನೇ, ನಿನಗೆ ಸ್ವಾಗತವಿದೆ. ನಿನ್ನ ಇಚ್ಛೆ ಏನು? ನನ್ನಿಂದ ಏನಾಗಬೇಕು ಎಂಬುದನ್ನು ಹೇಳು. ಅದಕ್ಕೆ ದ್ರೋಣನು ಸತ್ಪಾತ್ರರಿಗೆ ತನ್ನಲ್ಲಿದ್ದ ಸಮಸ್ತವಾದ ವಿಧವಾದ ಐಶ್ವರ್ಯಗಳನ್ನು ದಾನ ಮಾಡಿ ಕಾಡಿಗೆ ಹೊರಟಿದ್ದ ಪರಶುರಾಮನನ್ನು ಕುರಿತು ಹೇಳಿದನು. ಭಗವನ್ ಮಹಾವ್ರತನೇ, ನನ್ನ ಹೇರಳವಾದ ಧನವು ಬೇಕಾಗಿದೆ. ನಿನ್ನಲ್ಲಿ ನಾನು ಹಣವನ್ನು ಅಪೇಕ್ಷಿಸಿ ಬಂದಿದ್ದೇನೆ. ಭಗವಾನ್ ಪರಶುರಾಮನು ಹೇಳಿದನು. ದ್ರೋಣ, ಕಾಲವು ಮಿಂಚಿ ಹೋಯಿತು.
ನನ್ನಲ್ಲಿದ್ದ ಅಪಾರವಾದ ಬಂಗಾರ, ವಜ್ರ, ವೈಢೂರ್ಯಗಳನ್ನೆಲ್ಲ ಬ್ರಾಹ್ಮಣರಿಗೆ ದಾನ ಮಾಡಿಬಿಟ್ಟೆನು. ಅಂತೆಯೇ ಅನೇಕಾನೇಕ ನಗರಗಳಿಂದಲೂ ಪಟ್ಟಣಗಳಿಂದಲೂ ಅಗ್ರಹಾರ ಗ್ರಾಮಗಳಿಂದಲೂ ಕೂಡಿದ ಈ ಸಾಗರ ಪರ್ಯಂತವಾದ ಸಮಗ್ರವಾದ ಭೂಮಿಯನ್ನು ಕಶ್ಯಪನಿಗೆ ದಾನ ಮಾಡಿಬಿಟ್ಟೆನು. ಆದರೆ ಯಾಚಕನಾಗಿ ನನ್ನ ಬಳಿಗೆ ಬಂದಿರುವ ನಿನ್ನನ್ನು ಬರಿಗೈಯಿಂದ ಕಳುಹಿಸಲು ನನಗೆ ಇಷ್ಟವಿಲ್ಲ. ನನ್ನಲ್ಲಿ ಇನ್ನೂ 2 ವಸ್ತುಗಳು ಯಾರಿಂದಲೂ ಬೇಡಿಕೆ ಇಲ್ಲದೆ ಹಾಗೆಯೇ ಉಳಿದಿವೆ. ಈ ನನ್ನ ಶರೀರವೊಂದು ಉಳಿದಿದೆ. ಶ್ರೇಷ್ಠವಾದ ಅಸ್ತ್ರಗಳು, ವಿಧ ವಿಧವಾದ ಶಾಸ್ತ್ರಗಳು ಉಳಿದಿವೆ. ಇವುಗಳಲ್ಲಿ ನಿನಗೆ ಯಾವುದು ಬೇಕೋ ಅದನ್ನು ಸ್ವೀಕರಿಸು. ಬೇಗ ಹೇಳು. ಭಾರ್ಗವರಾಮನ ಮಾತುಗಳನ್ನು ಕೇಳಿ ದ್ರೋಣನು ಮನಸ್ಸಿನಲ್ಲಿ ಆ ಮಹಾತ್ಮನ ಉದಾರ ಗಣಗಳನ್ನು ಕೊಂಡಾಡುತ್ತಾ ಹೇಳಿದನು. ಪೂಜ್ಯನೇ, ರಹಸ್ಯಯುಕ್ತವಾದ ಪ್ರಯೋಗ ಮತ್ತು ಉಪಸಂಹಾರ ವಿಧಿಗಳಿಂದೊಡಗೂಡಿದ ಎಲ್ಲ ಮಹಾಸ್ತ್ರಗಳನ್ನು, ನಿನ್ನಲ್ಲಿರುವ ಅನೇಕ ವಿಧವಾದ ಶಸ್ತ್ರಗಳನ್ನು ಅನುಗ್ರಹಿಸುವ ಕೃಪೆ ಮಾಡು. ಮಹಾತ್ಮನಾದ ಪರಶುರಾಮನು ಹಾಗೆಯೇ ಆಗಲೆಂದು ಹೇಳಿ ಅಲ್ಲಿಯೇ ಕುಳಿತು ಆಚಮನ ಮಾಡಿ ಸಂಕಲ್ಪಪೂರ್ವಕವಾಗಿ ತನ್ನಲ್ಲಿದ್ದ ಸಮಸ್ತವಾದ ಶಸ್ತ್ರಾಸ್ತ್ರಗಳ ರಹಸ್ಯವನ್ನು, ಪ್ರಯೋಗ ಉಪಸಂಹಾರಗಳ ವಿಧಾನಗಳನ್ನು, ಮಹಾಸ್ತ್ರಗಳನ್ನು ಉಪಯೋಗಿಸಿದಾಗ ಅನುಸರಿಸಬೇಕಾಗಿರುವ ನಿಯಮಗಳನ್ನು ದ್ರೋಣನಿಗೆ ಧಾರೆ ಎರೆದು ಕೊಟ್ಟನು. ಶಸ್ತ್ರಾಸ್ತ್ರಗಳ ಅಧಿದೇವತೆಗಳೆಲ್ಲರೂ ದ್ರೋಣನನ್ನು ಸೇರಿದರು. ಮಹಾತಪಸ್ವಿಯಾದ ಬ್ರಾಹ್ಮಣ ಶ್ರೇಷ್ಠನಾದ ದ್ರೋಣನು ಭಗವಂತನಾದ ಪರಶುರಾಮನು ದಾನವಾಗಿ ಕೊಟ್ಟ ಶಸ್ತ್ರಾಸ್ತ್ರಗಳೆಲ್ಲವನ್ನೂ ಧಾರಣೆ ಮಾಡಿಕೊಂಡು ಕೃತಾರ್ಥನಾಗಿ ಕೃತಾಸ್ತ್ರನಾಗಿ ತನ್ನ ಹಿಂದಿನ ಗೆಳೆಯನಾದ ದೃಪದನ ಪಟ್ಟಣಕ್ಕೆ ಪ್ರಯಾಣ ಮಾಡಿದನು. ಆ ವೇಳೆಗೆ ದೃಪದನು ಪಾಂಚಾಲ ದೇಶಕ್ಕೆ ರಾಜನಾಗಿದ್ದನು. ದೃಪದನ ಹಿಂದಿನ ಮಾತುಗಳೆಲ್ಲವೂ ದ್ರೋಣನ ಕಿವಿಯಲ್ಲಿ ಗುಣುಗುಟ್ಟುತ್ತಿದ್ದವು. ಗುರುಕುಲ ವಾಸದ ಸಮಯದಲ್ಲಿ ತಮ್ಮಿಬ್ಬರ ಸ್ನೇಹದ ದೃಶ್ಯಗಳೂ ಕಣ್ಣು ಮುಂದೆ ಸುಳಿದವು. ಒಡನೆಯೇ ಹೆಂಡತಿ ಮಗನೊಂದಿಗೆ ದ್ರೋಣನು ಪಾಂಚಾಲ ದೇಶಕ್ಕೆ ಹೊರಟನು. ಪ್ರಯಾಣದ ಹಾದಿಯಲ್ಲೇ ದ್ರೋಣನಿಗೆ ದೃಪದನು ಪಾಂಚಾಲಕ್ಕೆ ರಾಜನಾಗಿರುವ ವಿಷಯವು ತಿಳಿಯಿತು. ಅವನು ತನ್ನ ಅದೃಷ್ಟಕ್ಕೆ ಪಾರವೇ ಇಲ್ಲವೆಂದು ತಿಳಿದನು. 10 ಯೋಜನೆಗಳನ್ನು ನಡೆದರೂ ದ್ರೋಣನಿಗೆ ಆ ಯಾಸವೇ ಗೊತ್ತಾಗಲಿಲ್ಲ. ಅವನು ನೇರವಾಗಿ ಅರಮನೆಗೆ ಹೋದನು. ರತ್ನ ಸಿಂಹಾಸನದಲ್ಲಿ ಕುಳಿತಿದ್ದ ತನ್ನ ಮಿತ್ರನಾದ ದೃಪದನನ್ನು ನೋಡಿ, ನರಶ್ರೇಷ್ಠನೇ, ನಾನು ನಿನ್ನ ಸ್ನೇಹಿತನಾದ ದ್ರೋಣ ಎಂದು ಹೇಳಿದನು. ಆದರೆ ದೃಪದನು ಹಿಂದಿನ ಸ್ನೇಹಿತನಾಗಿರಲಿಲ್ಲ. ತುಂಬಿದ ಮಹಾಸಭೆಯಲ್ಲಿ ದುರಭಿಮಾನದಿಂದ ದ್ರೋಣನು ನನ್ನನ್ನು ಮಿತ್ರ ಎಂದು ಕರೆದಿದ್ದೇ ತನಗೆ ಅಪಮಾನವಾಯಿತೆಂದು ಭಾವಿಸಿದನು. ದೃಪದನು ತಿರಸ್ಕಾರಪೂರ್ವಕವಾಗಿ ನಗುತ್ತಾ ದ್ರೋಣನನ್ನು ಕುರಿತು ಹೇಳಿದನು. ಬ್ರಾಹ್ಮಣ, ನಿನ್ನ ಬುದ್ಧಿಗೆ ಮಂಕು ಕವಿದಿದೆ. ವಿವೇಚನೆ ಇಲ್ಲದೆ ಮಾತನಾಡುತ್ತಿರುವೆ. ಮನುಷ್ಯರು ಮುದುಕರಾಗುತ್ತಿದ್ದಂತೆ ಅವರ ಶರೀರವು ಜೀರ್ಣವಾಗಿ ಹೋಗುವಂತೆ ಸ್ನೇಹವೂ ಅಷ್ಟೆ. ಕಾಲ ಕಳೆದಂತೆ ಜೀರ್ಣವಾಗಿ ಹೋಗುತ್ತದೆ. ಹಿಂದೆ ಗುರುಕುಲದಲ್ಲಿದ್ದಾಗ ಇದ್ದ ಸ್ನೇಹವು ಈಗಿಲ್ಲ, ಇರಲು ಸಾಧ್ಯವೂ ಇಲ್ಲ. ಈಗ ನಮ್ಮಿಬ್ಬರ ನಡುವೆ ಬಹಳ ಅಂತರವಿದೆ. ನಾನು ರಾಜ ಸಿಂಹಾಸನದ ಮೇಲೆ ಕುಳಿತಿದ್ದೇನೆ, ನೀನು ನಿರ್ಗತಿಕ. ಚೆನ್ನಾಗಿ ವಿದ್ಯೆ ಕಲಿತ ಪಂಡಿತನಿಗೂ ದಡ್ಡನಿಗೂ ಮಹಾರಥನಿಗೂ ಸಾಮಾನ್ಯ ಸೈನಿಕನಿಗೂ ಗೆಳೆತನ ಸಾಧ್ಯವೇ? ಎಲ್ಲ ವಿಧದಲ್ಲಿಯೂ ಸಮಾನತೆ ಇದ್ದರೆ ಮಾತ್ರ ಸ್ನೇಹ ಸಾಧ್ಯ. ಹಣ, ವಿದ್ಯೆ, ಅಧಿಕಾರ ಇವುಗಳಲ್ಲಿ ಹಣವಂತನಿಗೆ ಬಡವನೊಡನೆ, ಪಂಡಿತನಿಗೆ ದಡ್ಡನೊಡನೆ, ರಾಜನಿಗೆ ನಿರ್ಗತಿಕನೊಡನೆ ಸ್ನೇಹ ಹೇಗೆ ಸಾಧ್ಯ? ಕಾಲವು ಎಲ್ಲವನ್ನೂ ಮರೆಸಿಬಿಡುವುದು. ನಾವಿಬ್ಬರು ಗುರುಕುಲದಲ್ಲಿ ಎಷ್ಟು ಕಾಲವಾಯಿತು ತಿಳಿದಿದೆಯೇ? ಗುರುಕುಲದಲ್ಲಿದ್ದಾಗ ಆಟ ಆಡಲು, ಪಾಠ ಓದಲು, ಶಸ್ತ್ರಾಭ್ಯಾಸ ಮಾಡಲು ನಿನ್ನ ಜೊತೆಯೂ ನನಗೂ, ನನ್ನ ಜೊತೆಯೂ ನಿನಗೂ ಬೇಕಾಗಿತ್ತು. ಹಿಂದಿನದೆಲ್ಲವನ್ನೂ ಮರೆತು ಬಿಡು. ನಾನು ರಾಜನಾದ ಮೇಲೆ ರಾಜ್ಯವನ್ನೇ ನಿನಗೆ ಒಪ್ಪಿಸುತ್ತೇನೆ ಎಂದು ನಾನು ಹೇಳಿದುದು ನನಗೆ ನೆನಪಿಲ್ಲ. ಒಂದು ರಾತ್ರಿ ಈ ರಾಜ್ಯದಲ್ಲಿದ್ದು ಒಪ್ಪತ್ತು ಊಟ ಮಾಡಿಕೊಂಡು ಹೊರಟು ಹೋಗು. ದ್ರೋಣನ ಮನಸ್ಸಿಗೆ ಆದ ಆಘಾತವನ್ನು ವರ್ಣಿಸಲಾಗದು. ಅವನಂತಹ ಧನುರ್ವೇದ ಪಾರಂಗತನನ್ನು ತನ್ನ ರಾಜ್ಯದಲ್ಲಿ ಉಳಿಸಿಕೊಳ್ಳುವ ವಿವೇಚನೆಯೂ ದೃಪದನಿಗೆ ಇರಲಿಲ್ಲ. ಅವಮಾನಿತನಾದ ದ್ರೋಣನು ಒಂದು ಕ್ಷಣವೂ ದೃಪದನ ರಾಜ್ಯದಲ್ಲಿ ನಿಲ್ಲದೆ ಹೆಂಡತಿ ಮಗನೊಡನೆ ಹೊರಟು ಹೋದನು. ಹಸ್ತಿನಾವತಿಯಲ್ಲಿದ್ದ ತನ್ನ ಭಾವಮೈದುನನಾದ ಕೃಪನ ಮನೆಯಲ್ಲಿ ಅನೇಕ ದಿನಗಳವರೆಗೆ ಯಾರಿಗೂ ತಿಳಿಯದಂತೆ ಇದ್ದು ಬಿಟ್ಟನು. ಕೃಪರು ಇಲ್ಲದಿದ್ದ ಸಮಯದಲ್ಲಿ ಅಶ್ವತ್ಥಾಮನು ರಾಜಕುಮಾರರಿಗೆ ಧನುರ್ವಿದ್ಯಾಭ್ಯಾಸವನ್ನು ಮಾಡಿಸುತ್ತಿದ್ದನು. ಆದರೆ ಅವನು ಯಾರೆಂಬುದು ಯಾರಿಗೂ ತಿಳಿದಿರಲಿಲ್ಲ. ಆಚಾರ್ಯ ದ್ರೋಣರು ತಾವಾರೆಂಬ ವಿಷಯವನ್ನು ಹೊರಪಡಿಸುವ ಕಾಲವು ಬಂದಿತು. ಒಂದು ದಿವಸ ಕೌರವ ಪಾಂಡವ ರಾಜಕುಮಾರರೆಲ್ಲರೂ ಊರ ಹೊರಗಿನ ಬಯಲಿನಲ್ಲಿ ಚಿನ್ನಿ ಕೋಲಾಟವಾಡುತ್ತಿದ್ದರು. ಒಬ್ಬ ರಾಜಕುಮಾರನು ವೇಗವಾಗಿ ಹೊಡೆದ ಚಿನ್ನಿಯು ಪಕ್ಕದಲ್ಲೇ ಇದ್ದ ಪಾಳು ಬಾವಿಗೆ ಬಿದ್ದಿತು.
ರಾಜಕುಮಾರರೆಲ್ಲರೂ ಸೇರಿ ಚಿನ್ನಿಯನ್ನು ಬಾವಿಯಿಂದ ತೆಗೆಯಲು ಪ್ರಯತ್ನಿಸಿ ಸೋತರು. ಚಿನ್ನಿಯನ್ನು ತೆಗೆದು ಬಿಡುವೆನೆಂದು ಗೆಳೆಯರೊಡನೆ ಜಂಬ ಕೊಚ್ಚಿಕೊಂಡು ಪ್ರಯತ್ನಿಸಿದ ರಾಜಕುಮಾರರು ಕೈ ಸಾಗದೆ ಒಬ್ಬರ ಮುಖವನ್ನು ಒಬ್ಬರು ನೋಡುತ್ತಾ ನಿಂತರು. ಬಾವಿಯು ಬಹಳ ಹಳೆಯದಾಗಿ ಕಟ್ಟಡವೆಲ್ಲವೂ ಕುಸಿದು ಹೋಗಿದ್ದಿತು. ಅದು ಬಹಳ ಆಳವೂ ಆಗಿತ್ತು. ಆ ಸಮಯಕ್ಕೆ ಸರಿಯಾಗಿ ಒಬ್ಬ ಕಪ್ಪು ಬಣ್ಣದ ತೆಳುವಾದ ಶರೀರವನ್ನು ಹೊಂದಿದ ಬ್ರಾಹ್ಮಣನು ಆ ಸ್ಥಳಕ್ಕೆ ಬಂದನು. ಪೆಚ್ಚು ಮೋರೆ ಹಾಕಿಕೊಂಡು ನಿಂತಿದ್ದ ರಾಜಕುಮಾರರಿಂದ ವಿಷಯವನ್ನು ತಿಳಿದ ಆ ಬ್ರಾಹ್ಮಣನು ನಗುತ್ತಾ ಹೇಳಿದನು, ನೀವು ಕ್ಷತ್ರಿಯ ರಾಜಕುಮಾರರೇ, ನಿಮ್ಮ ಕ್ಷಾತ್ರಬಲ ಇಷ್ಟೇ ಏನು? ನೀವು ಶಸ್ತ್ರಾಭ್ಯಾಸ ಮಾಡಿರುವಿರಾ? ಛೀ, ಏನು ಪ್ರಯೋಜನ? ಒಂದು ಚಿನ್ನಿಯನ್ನು ಬಾವಿಯಿಂದ ಮೇಲೆತ್ತಲಾಗಲಿಲ್ಲವಲ್ಲ ನಿಮಗೆ? ನಾಚಿಕೇಡು. ಈಗ ನೋಡಿ, ಚಿನ್ನಿಯನ್ನು ದರ್ಭೆಯ ಸಹಾಯದಿಂದಲೇ ಹೊರತೆಗೆಯುತ್ತೇನೆ. ಇಷ್ಟೇ ಅಲ್ಲ, ಚಿನ್ನಿಗಿಂತಲೂ ಸಣ್ಣದಾದ ಈ ಉಂಗುರವನ್ನು ನಿಮ್ಮೆದುರಿಗೆ ಬಾವಿಗೆ ಹಾಕಿ ಹೊರತೆಗೆಯುತ್ತೇನೆ. ನನಗೆ ಊಟ ಹಾಕಿಸುವಿರಾ? ಹೀಗೆ ಹೇಳಿ ಆ ಬ್ರಾಹ್ಮಣನು ತನ್ನ ಬೆರಳಲ್ಲಿದ್ದ ಉಂಗುರವನ್ನು ಬಾವಿಯಲ್ಲಿ ಹಾಕಿಬಿಟ್ಟನು. ದ್ರೋಣರ ಮಾತನ್ನು ಕೇಳಿ ರಾಜಕುಮಾರರಲ್ಲಿ ಹಿರಿಯನಾದ ಧರ್ಮರಾಜನು ಹೇಳಿದನು, ಪೂಜ್ಯರೇ, ನೀವು ಹೇಳಿದುದನ್ನು ಮಾಡಿ ತೋರಿಸಿದರೆ ನೀವು ಕೇಳಿದಂತೆ ಒಂದು ದಿವಸದ ಭೋಜನವನ್ನು ಮಾತ್ರವಲ್ಲ, ಆಚಾರ್ಯ ಕೃಪರ ಅನುಮತಿಯನ್ನು ಪಡೆದು ಜೀವನ ಪರ್ಯಂತವಾಗಿ ನಿಮಗೆ ಬೇಕಾದುದೆಲ್ಲವನ್ನೂ ಒದಗಿಸಿಕೊಡುವೆವು. ದ್ರೋಣರು ಧರ್ಮರಾಜನ ಮಾತನ್ನು ಕೇಳಿ ನಸುನಕ್ಕು ತಮ್ಮ ಬಳಿಯಿದ್ದ ಒಂದು ಹಿಡಿ ದರ್ಭೆಯನ್ನು ಹೊರತೆಗೆದು ಹೇಳಿದರು, ರಾಜಕುಮಾರರೇ, ಈ ಒಂದು ಹಿಡಿ ದರ್ಭೆಯನ್ನು ನನ್ನಲ್ಲಿರುವ ಮಂತ್ರಶಕ್ತಿಯಿಂದ ಮಹಾಸ್ತ್ರಗಳನ್ನಾಗಿ ಮಾಡುವೆನು. ಇದರ ಪ್ರಭಾವವನ್ನಾದರೂ ನೋಡಿರಿ. ಇತರ ಅಸ್ತ್ರಗಳಿಗಿಂತಲೂ ಹೆಚ್ಚಿನ ಶಕ್ತಿಯನ್ನು ಈ ದರ್ಭೆಯ ಅಸ್ತ್ರಗಳು ಹೊಂದುವವು. ಮೊದಲನೆಯ ದರ್ಭೆಯನ್ನು ಅಸ್ತ್ರವನ್ನಾಗಿ ಮಾಡಿ ಚಿನ್ನಿಗೆ ಹೊಡೆಯುವೆನು. ಅನಂತರ ಎರಡನೆಯ ದರ್ಭೆಯನ್ನು ಮೊದಲನೆಯ ದರ್ಭೆಗೆ ಗುರಿಯಿಟ್ಟು ಹೊಡೆಯುವೆನು. ಹೀಗೆಯೇ 100 ದರ್ಭಾಸ್ತ್ರಗಳನ್ನು ಹೊಡೆದು ಒಂದಕ್ಕೊಂದನ್ನು ಸೇರಿಸಿ ಸರಪಳಿ ಮಾಡಿ ಚಿನ್ನಿಯನ್ನು ಹೊರತೆಗೆಯುವೆನು. ರಾಜಕುಮಾರರೆಲ್ಲರೂ ಕುತೂಹಲಿಗಳಾಗಿ ನಿಂತರು. ದ್ರೋಣರು ಒಂದು ದರ್ಭೆಯನ್ನು ಅಭಿಮಂತ್ರಿಸಿ ಚಿನ್ನಿಗೆ ಹೊಡೆದರು. ದರ್ಭಾಸ್ತ್ರವು ಸೊಯ್ ಎಂದು ಶಬ್ದ ಮಾಡುತ್ತಾ ನೇರವಾಗಿ ಚಿನ್ನಿಗೆ ಚುಚ್ಚಿಕೊಂಡಿತು. ಎರಡನೆಯ ದರ್ಭಾಸ್ತ್ರವನ್ನು ಪ್ರಯೋಗಿಸಿದರು. ಅದು ಮೊದಲನೆಯ ದರ್ಭಾಸ್ತ್ರಕ್ಕೆ ಅಂಟಿಕೊಂಡಿತ್ತು. ಹೀಗೆಯೇ ದರ್ಭೆಗಳ ಹಗ್ಗವೇ ಆಗಿ ಕಡೆಯ ದರ್ಭಾಸ್ತ್ರವು ಬಾವಿಯ ಮೇಲ್ಭಾಗದಲ್ಲಿಯೇ ತನ್ನ ಹಿಂದಿನ ದರ್ಭೆಗೆ ಅಂಟಿಕೊಂಡು ನಿಂತಿತು. ಬಾವಿಯಿಂದ ಬಿಂದಿಗೆಯನ್ನು ಎಳೆಯುವ ರೀತಿಯಲ್ಲಿ ಚಿನ್ನಿಯನ್ನು ಮೇಲೆಳೆದು ದ್ರೋಣರು ಅದನ್ನು ರಾಜಕುಮಾರರಿಗೆ ಕೊಟ್ಟರು. ಎಂದು ಎಲ್ಲಿಯೂ ಕಂಡು ಕೇಳರಿಯದ ಧನುರ್ವಿದ್ಯೆಯ ಈ ಚಾತುರ್ಯವನ್ನು ರಾಜಕುಮಾರರು ಬೆರಗಾಗಿ ನೋಡಿದರು. ದ್ರೋಣರು ನಸುನಗುತ್ತಾ ರಾಜಕುಮಾರರ ಮುಖವನ್ನು ನೋಡುತ್ತಿದ್ದರು. ರಾಜಕುಮಾರರಿಗೆ ದ್ರೋಣರ ಉಂಗುರದ ನೆನಪು ಬಂದಿತು. ಅವರು ಹೇಳಿದರು, ಪೂಜ್ಯರೇ, ತಮ್ಮ ಉಂಗುರವನ್ನು ಬಾವಿಯಿಂದ ತೆಗೆಯಿರಿ. ಉಂಗುರವನ್ನು ತೆಗೆಯಲು ದ್ರೋಣರು ದರ್ಭಾಸ್ತ್ರವನ್ನು ಪ್ರಯೋಗಿಸಲಿಲ್ಲ. ಬಿಲ್ಲಿಗೆ ಬಾಣ ಹೂಡಿದುದನ್ನು ರಾಜಕುಮಾರರು ನೋಡಿದರು. ಸೊಯ್ ಎಂಬ ಶಬ್ದವು ಕೇಳಿಸಿತು. ಉಂಗುರವು ದ್ರೋಣರ ಕೈ ಸೇರಿತ್ತು. ರಾಜಕುಮಾರರು ದ್ರೋಣರಿಗೆ ನಮಸ್ಕರಿಸಿ ಹೇಳಿದರು, ಪೂಜ್ಯರೇ, ತಾವು ಯಾರು? ತಮ್ಮ ಸೇವೆಯನ್ನು ಮಾಡಲು ನಾವು ಸಿದ್ಧರಾಗಿದ್ದೇವೆ. ದ್ರೋಣರು ನಗುತ್ತಾ ಹೇಳಿದರು, ನೀವು ಈಗಲೇ ಹೋಗಿ ನನ್ನ ಬಗೆಗೆ ಭೀಷ್ಮನೊಂದಿಗೆ ಹೇಳಿರಿ. ಆ ಮಹಾತ್ಮನಿಗೆ ನಾನು ಯಾರೆಂಬುದು ತಿಳಿಯುವುದು. ಭೀಷ್ಮನು ವಿಷಯವೆಲ್ಲವನ್ನೂ ಕೇಳಿ ದ್ರೋಣರಿಗಲ್ಲದೆ ಬೇರೆ ಯಾರಿಗೂ ಈ ವಿಧವಾದ ಬಿಲ್ವಿದ್ಯೆಯ ಚಾತುರ್ಯವು ಇರುವುದು ಸಾಧ್ಯವಿಲ್ಲವೆಂದು ಮನಗಂಡು ರಾಜಕುಮಾರರಿಗೆ ಯೋಗ್ಯರಾದ ಗುರುಗಳು ದೊರಕಿದರೆಂದು ಸಂತೋಷಿಸಿ ತಾನಾಗಿಯೇ ಕೃಪಾಚಾರ್ಯರ ಮನೆಗೆ ಹೋಗಿ ಸಕಲ ಮರ್ಯಾದೆಗಳೊಡನೆ ಆಚಾರ್ಯ ದ್ರೋಣರನ್ನು ಅರಮನೆಗೆ ಕರೆತಂದನು. ಅನಂತರ ಭೀಷ್ಮನು ದ್ರೋಣರನ್ನು ಕುರಿತು ಕೇಳಿದನು, ಬ್ರಾಹ್ಮಣೋತ್ತಮರೇ, ತಾವು ಹಸ್ತಿನಾವತಿಗೆ ಬಂದ ಕಾರಣವನ್ನು ಕೇಳಬಹುದೇ? ದ್ರೋಣರು ಎಲ್ಲ ವಿಷಯವನ್ನು ಸವಿವರವಾಗಿ ಹೇಳಿದರು. ವಿಷಯವೆಲ್ಲವನ್ನೂ ಕೇಳಿದ ಭೀಷ್ಮನು ಹೇಳಿದನು, ಆಚಾರ್ಯರೇ, ಇನ್ನು ಮುಂದೆ ಕುರುರಾಜರು ನಿಮ್ಮ ಅಧೀನರಾಗುವರು. ಕುರು ರಾಜಕುಮಾರರಿಗೆ ಸಕಲ ಅಸ್ತ್ರಶಸ್ತ್ರಗಳನ್ನು ಕಲಿಸಿಕೊಡುವ ಹೊಣೆ ನಿಮ್ಮದು. ಕುರು ರಾಜ್ಯದಲ್ಲಿರುವ ಸಕಲೈಶ್ವರ್ಯವೂ ನಿಮ್ಮದು. ನಿಮ್ಮನ್ನು ಎಲ್ಲರೂ ಪೂಜಿಸುವರು. ನೀವು ನಮಗೆ ಸಿಕ್ಕಿರುವುದು ನಿಜವಾಗಿಯೂ ಮಹಾಪುಣ್ಯವೇ ಸರಿ. ನಿಮ್ಮನ್ನು ಆಚಾರ್ಯರನ್ನಾಗಿ ಪಡೆದ ಕುರುವಂಶವೂ ಕುರು ದೇಶವೂ ಧನ್ಯವಾಯಿತು. ಆಚಾರ್ಯ ದ್ರೋಣರಿಗೆ ಒಂದು ದೊಡ್ಡ ಮನೆಯನ್ನು ಕೊಟ್ಟು ಜೀವನಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಯಿತು. ಒಂದು ಶುಭ ಮುಹೂರ್ತದಲ್ಲಿ ಭೀಷ್ಮನು ರಾಜಕುಮಾರರಿಂದ ಕೂಡಿದವನಾಗಿ ದ್ರೋಣರಲ್ಲಿಗೆ ಬಂದು, ಇವರೆಲ್ಲರನ್ನೂ ಶಿಷ್ಯರನ್ನಾಗಿ ಪರಿಗ್ರಹಿಸಿರಿ ಎಂದು ವಿನಯಪೂರ್ವಕವಾಗಿ ಕೇಳಿಕೊಂಡನು. ದಕ್ಷಿಣಾರೂಪವಾಗಿ ಹೇರಳ ದ್ರವ್ಯವನ್ನು ಕೊಡಲಾಯಿತು. ದ್ರೋಣರು ಸುಪ್ರೀತರಾಗಿ ಹಾಗೆಯೇ ಆಗಲೆಂದು ಹೇಳಿ ರಾಜಕುಮಾರರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿದರು.
ಶುಭ ಮುಹೂರ್ತದಲ್ಲಿ ಪಾಠ ಪ್ರವಚನಗಳು ಪ್ರಾರಂಭವಾದವು. ಒಂದಾನೊಂದು ದಿನ ಶಿಷ್ಯರೆಲ್ಲರೂ ಗುರುಗಳ ಮನೆಗೆ ಬಂದು ನಮಸ್ಕರಿಸಿ ಕುಳಿತರು. ಏನನ್ನೂ ಯೋಚಿಸುತ್ತಾ ಕುಳಿತಿದ್ದ ಆಚಾರ್ಯರು ಶಿಷ್ಯರನ್ನು ಕುರಿತು ಹೇಳಿದರು. ರಾಜಕುಮಾರರೇ, ನನ್ನ ಮನಸ್ಸಿನಲ್ಲಿ ಒಂದು ಬಲವಾದ ಆಸೆ ಇದೆ. ಧನುರ್ವಿದ್ಯೆಯಲ್ಲಿ ನೈಪುಣ್ಯವನ್ನು ಪಡೆದವರಿಂದಲೇ ಅದನ್ನು ಪೂರ್ಣಗೊಳಿಸಲು ಸಾಧ್ಯ. ಧನುರ್ವಿದ್ಯೆಯಲ್ಲಿ ನೈಪುಣ್ಯವು ನಿಮಗೆ ಬಂದ ಮೇಲೆ ನನ್ನ ಆಸೆಯನ್ನು ಪೂರೈಸಿಕೊಡುವುದಾಗಿ ನನಗೆ ಮಾತು ಕೊಡುವಿರಾ? ದ್ರೋಣರ ಮಾತನ್ನು ಕೇಳಿದ ರಾಜಕುಮಾರರೆಲ್ಲರೂ ಸುಮ್ಮನೆ ಕುಳಿತಿದ್ದರು. ರಾಜಕುಮಾರರ ಮಧ್ಯದಿಂದ ಅರ್ಜುನನು ಮೇಲೆದ್ದು ಹೇಳಿದನು, ಗುರುಗಳ ಮನಸ್ಸಿನಲ್ಲಿರುವ ಆಸೆಯು ಎಷ್ಟೇ ದುಸ್ಸಾಧ್ಯವಾಗಿದ್ದರೂ ನಾನದನ್ನು ಪೂರ್ಣ ಮಾಡುವೆನು. ಇದು ನನ್ನ ಪ್ರತಿಜ್ಞೆ. ಇದನ್ನು ಕೇಳಿ ದ್ರೋಣರಿಗೆ ಆನಂದವಾಯಿತು. ಅರ್ಜುನನನ್ನು ಬಾಚಿ ತಬ್ಬಿಕೊಂಡರು. ತಮ್ಮ ಮನಸ್ಸಿನ ಆಸೆಯು ಏನೆಂಬುದನ್ನು ಆಚಾರ್ಯರು ಹೇಳಲಿಲ್ಲ. ಆಚಾರ್ಯ ದ್ರೋಣರು ಪಾಂಡವ ಕೌರವ ರಾಜಕುಮಾರರಿಗೆ ಅನೇಕ ದೇವತೆಗಳ ಸಂಬಂಧವಾದ ಅಸ್ತ್ರಗಳನ್ನು, ಮನುಷ್ಯರಿಂದ ಉಪಯೋಗಿಸಲ್ಪಡುವ ಶಸ್ತ್ರಗಳನ್ನು ಉಪದೇಶಿಸಿದರು. ಅವರ ಕೀರ್ತಿಯು ದೇಶ ವಿದೇಶಗಳಲ್ಲಿಯೂ ಹರಡಿ ಅನೇಕ ದೇಶದ ರಾಜಕುಮಾರರು ದ್ರೋಣರ ಬಳಿಗೆ ವಿದ್ಯಾಭ್ಯಾಸಕ್ಕಾಗಿ ಬರತೊಡಗಿದರು. ರಾಜಕುಮಾರರೆಲ್ಲರಿಗೂ ದ್ರೋಣರು ಒಂದೇ ಸಮನಾಗಿ ಧನುರ್ವಿದ್ಯೆಯನ್ನು ಉಪದೇಶಿಸುತ್ತಿದ್ದರೂ ಅರ್ಜುನನ ಬಾಣಪ್ರಯೋಗದ ಕೈಚಳಕವು, ಲಕ್ಷ್ಯಕ್ಕೆ ಗುರಿಹಿಟ್ಟು ಹೊಡೆಯುವ ನೈಪುಣ್ಯವು ಮತ್ತಾರಿಗೂ ಇರಲಿಲ್ಲ. ಅರ್ಜುನನು ಯಾವಾಗಲೂ ಗುರುಗಳ ಸೇವೆಯಲ್ಲಿಯೇ ನಿರತನಾಗಿರುತ್ತಿದ್ದು ಅವರ ಉಪದೇಶವನ್ನು ಸಂಪೂರ್ಣವಾಗಿ ಗ್ರಹಿಸಿ ತನ್ನ ಜೊತೆಯವರೆಲ್ಲರನ್ನೂ ಮೀರಿಸಿಬಿಡುತ್ತಿದ್ದನು. ಅರ್ಜುನನಿಗೆ ಸಮಾನನಾದವನು ತಮ್ಮ ಶಿಷ್ಯರಲ್ಲಿ ಬೇರೊಬ್ಬನಿಲ್ಲವೆಂದು ದ್ರೋಣರು ನಿಶ್ಚಯಿಸಿದರು. ಅರ್ಜುನನ ಗುರುಭಕ್ತಿಯು, ಧನುರ್ವಿದ್ಯಾಭ್ಯಾಸದ ಆಸಕ್ತಿಯು ಅಪಾರವಾಗಿತ್ತು. ಅವನು ಮಾಡುತ್ತಿದ್ದ ಅಪಾರವಾದ ಸಾಧನೆಯನ್ನು ಕಂಡು ದ್ರೋಣರ ಮನಸ್ಸಿಗೇನೋ ಹೊಳೆಯಿತು. ಅವರು ಅಡಿಗೆಯವನ ಬಳಿಗೆ ಹೋಗಿ ಹೇಳಿದರು, ಇಲ್ಲಿ ನೋಡು, ಅರ್ಜುನನಿಗೆ ಎಂದಿಗೂ ಕತ್ತಲೆಯಲ್ಲಿ ಮಾತ್ರ ಆಹಾರವನ್ನು ಬಡಿಸಕೂಡದು. ನಾನು ಹೀಗೆ ಹೇಳಿರುವುದನ್ನು ಅರ್ಜುನನಿಗೆ ತಿಳಿಸಬೇಡ. ಅಡಿಗೆಯವನು ಅವರ ಆಜ್ಞೆಯಂತೆ ನಡೆಯುತ್ತಿದ್ದನು. ಆದರೆ ಒಂದು ರಾತ್ರಿ ಅರ್ಜುನನು ಊಟ ಮಾಡುತ್ತಿದ್ದಾಗ ಗಾಳಿ ಬಂದು ದೀಪ ಆರಿಹೋಯಿತು. ಅರ್ಜುನನು ನಿತ್ಯದಂತೆಯೇ ಊಟ ಮಾಡಿ ಎದ್ದನು. ಅವನಿಗೊಂದು ಯೋಚನೆ ಹೊಳೆಯಿತು. ದೀಪವಾರಿ ಹೋಗಿ ಕತ್ತಲೆಯಾಗಿದ್ದರೂ ಕೈಯಿನ ತುತ್ತು ನೇರವಾಗಿ ಬಾಯಿಗೆ ಹೋಯಿತೆ ಹೊರತು ಬೇರೆಲ್ಲೂ ಹೋಗಲಿಲ್ಲ. ಇದು ಕೇವಲ ಅಭ್ಯಾಸ ಬಲವೇ ಎಂದು ಅವನು ನಿರ್ಧರಿಸಿದನು. ಹೀಗೆಯೇ ರಾತ್ರಿಯಲ್ಲೂ ಧನುರ್ವಿದ್ಯಾಭ್ಯಾಸ ಮಾಡಬಹುದೆಂದು ಅವನಿಗೆ ತೋರಿತು. ಅಂದಿನಿಂದ ರಾತ್ರಿಯಲ್ಲಿಯೂ ಅರ್ಜುನನ ಧನುರ್ವಿದ್ಯಾಭ್ಯಾಸವು ಪ್ರಾರಂಭವಾಯಿತು. ಕಡುಗತ್ತಲೆಯ ರಾತ್ರಿಯಲ್ಲಿಯೂ ಗುರಿಯಿಟ್ಟು ಬಾಣ ಹೊಡೆಯಲು ಅರ್ಜುನನು ಸಮರ್ಥನಾದನು. ದ್ರೋಣರು ನಡುರಾತ್ರಿಯಲ್ಲಿ ಅರ್ಜುನನ ಧನುಷ್ಠೇಂಕಾರ ಶಬ್ದವನ್ನು ಕೇಳಿ ಆನಂದಭರಿತರಾದರು. ಅವರು ಅರ್ಜುನನ ಬಳಿಗೆ ಹೋಗಿ ಅವನನ್ನು ತಬ್ಬಿಕೊಂಡು ಹೇಳಿದರು, ಮಗು ಅರ್ಜುನ, ಈ ಲೋಕದಲ್ಲಿಯೇ ನಾನು ನಿನ್ನನ್ನು ಅದ್ವಿತೀಯನಾದ ಬಿಲ್ಲುಗಾರನನ್ನಾಗಿ ಮಾಡಲು ಪ್ರಯತ್ನಿಸುವೆನು. ಇದು ಸತ್ಯ. ಅಂದು ಮೊದಲಾಗಿ ದ್ರೋಣರು ಅರ್ಜುನನನ್ನು ಆನೆ, ಕುದುರೆ, ರಥ ಇವೇ ಮುಂತಾದವುಗಳ ಯುದ್ಧದಲ್ಲಿಯೂ ಭೂಯುದ್ಧದಲ್ಲಿಯೂ ನಿಷ್ಣಾತನನ್ನಾಗಿ ಮಾಡಿದರು. ಒಂದೇ ಕಾಲದಲ್ಲಿ ಸಾವಿರಾರು ಮಂದಿ ಆಕ್ರಮಣ ಮಾಡಿದರೂ ಎದುರಿಸಿ ಎಲ್ಲರ ಮೇಲೆಯೂ ಏಕಕಾಲದಲ್ಲಿ ಬಾಣಪ್ರಯೋಗವನ್ನು ಮಾಡುವ ಕುಶಲತೆಯನ್ನು ಉಪದೇಶಿಸಿದರು. ಅನೇಕ ದೇಶದ ರಾಜಕುಮಾರರು ವಿದ್ಯಾಭ್ಯಾಸಕ್ಕಾಗಿ ದ್ರೋಣರ ಬಳಿಗೆ ಬಂದಂತೆ ನಿಷಾದರಾಜನಾದ ಹಿರಣ್ಯಧನುಷನ ಸಾಕುಮಗ ಏಕಲವ್ಯನೂ ಬಂದನು. ಪಾಠಶಾಲೆಯು ಕ್ಷತ್ರಿಯ ರಾಜಕುಮಾರರಿಗಾಗಿ ಮಾತ್ರ ಇದ್ದುದರಿಂದ ದ್ರೋಣರು ಏಕಲವ್ಯನನ್ನು ಸೇರಿಸಿಕೊಳ್ಳಲು ಒಪ್ಪದೆ ಅವನನ್ನು ಆಶೀರ್ವದಿಸಿ ಕಳುಹಿಸಿಕೊಟ್ಟರು. ಏಕಲವ್ಯನು ಕಾಡಿಗೆ ಹೋಗಿ ಮಣ್ಣಿನಲ್ಲಿ ದ್ರೋಣರ ವಿಗ್ರಹವನ್ನು ಮಾಡಿ ಅದನ್ನು ಎತ್ತರವಾದ ಆಸನದಲ್ಲಿ ಇರಿಸಿದನು. ಕಾಡಿನಲ್ಲಿ ಸಿಕ್ಕುವ ಹೂಗಳಿಂದಲೇ ಗುರುವಿನ ವಿಗ್ರಹವನ್ನು ಅಲಂಕರಿಸಿ ಹಣ್ಣುಗಳನ್ನು ನಿವೇದನ ಮಾಡಿ ದೀರ್ಘದಂಡ ನಮಸ್ಕಾರ ಮಾಡಿ ಧನುರ್ವಿದ್ಯಾಭ್ಯಾಸಕ್ಕಾಗಿ ಪ್ರಾರಂಭ ಮಾಡಿದನು. ಗುರುಗಳ ಮಣ್ಣಿನ ಮೂರ್ತಿಯಲ್ಲಿ ಗುರುಗಳ ಪೂರ್ಣ ಸಾನ್ನಿಧ್ಯವಿದೆ ಎಂದೇ ಗಟ್ಟಿಯಾಗಿ ನಂಬಿ ಭಯ ಭಕ್ತಿಗಳಿಂದ ಪೂಜಿಸಿ ಬಿಲ್ಲನ್ನು ಹಿಡಿದು ಬಾಣ ಬಿಡಲು ಪ್ರಾರಂಭಿಸಿದನು. ಅವನಿಗೆ ಬೇರೆ ಯಾವುದರ ಮೇಲೂ ಗಮನವಿರಲಿಲ್ಲ. ಒಂದೇ ಮನಸ್ಸಿನಿಂದ ಅಭ್ಯಾಸ ಮಾಡುತ್ತಿದ್ದ ಅವನಿಗೆ ಬಿಲ್ವಿದ್ಯೆಯು ಸಂಪೂರ್ಣವಾಗಿ ಸಿದ್ಧಿಸಿತು. ಒಮ್ಮೆ ಪಾಠಶಾಲೆಯ ರಾಜಕುಮಾರರೆಲ್ಲರೂ ದ್ರೋಣರ ಅಪ್ಪಣೆಯನ್ನು ಪಡೆದು ಕಾಡಿಗೆ ಹೊರಟರು. ಅವರ ಜೊತೆಯಲ್ಲಿ ಬೇಟೆಗೆ ಬೇಕಾದ ಸಾಮಾನುಗಳೊಡನೆ ಒಂದು ನಾಯಿಯನ್ನು ಕರೆದುಕೊಂಡು ಹೊರಟರು. ಒಬ್ಬ ಆಳುಮಗನೂ ಹೊರಟನು. ಆ ನಾಯಿಯು ಅತ್ತಲಿತ್ತ ಓಡಾಡುತ್ತಾ ಜಿಂಕೆಯೇ ಮೊದಲಾದ ಪ್ರಾಣಿಗಳನ್ನು ಹುಡುಕುತ್ತಾ ಬಿಲ್ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಿದ್ದ ಏಕಲವ್ಯನನ್ನು ನೋಡಿತು. ಅವನು ಕೃಷ್ಣಾಜಿನವನ್ನು ಹುಟ್ಟಿದ್ದನು. ತಲೆಯೆಲ್ಲ ಜಟೆಗಟ್ಟಿದ್ದಿತು.
ಮೈಯೆಲ್ಲ ಧೂಳಿನಿಂದ ಮುಚ್ಚಿ ಹೋಗಿದ್ದಿತು. ಕಪ್ಪು ಬಣ್ಣದ ವಿಚಿತ್ರ ವೇಷದ ಈ ಮನುಷ್ಯನನ್ನು ನೋಡಿ ನಾಯಿಯು ಬೊಗಳತೊಡಗಿತು. ಏಕಲವ್ಯನು ನಸುನಗುತ್ತಾ ನಾಯಿಯು ಬಾಯಿ ಮುಚ್ಚುವುದರೊಳಗಾಗಿ ತನ್ನ ಕೈಚಳಕದಿಂದ 7 ಬಾಣಗಳನ್ನು ಪ್ರಯೋಗಿಸಿ ನಾಯಿಯ ಬಾಯಿ ಮುಚ್ಚಿಸಿದನು. ಏಕಲವ್ಯನ ಕೈಚಳಕವೆಷ್ಟಿತ್ತೆಂದರೆ ಅವನ 7 ಬಾಣಗಳು ನಾಯಿಯು ಬೊಗಳದಿರುವಂತೆ ಮಾಡಿದುವೇ ಹೊರತು ಬಾಣಗಳ ಪ್ರಹಾರದಿಂದ ಅದರ ಬಾಯಿಗೆ ಗಾಯವೂ ಆಗಲಿಲ್ಲ, ಪ್ರಾಣಾಪಾಯವೂ ಆಗಲಿಲ್ಲ. ನಾಯಿಯು ಬಾಣಗಳೊಂದಿಗೆ ರಾಜಕುಮಾರರ ಬಳಿಗೆ ಓಡಿ ಬಂದಿತು. ನಾಯಿಯನ್ನು ನೋಡಿ ರಾಜಕುಮಾರರಿಗೆ ಆಶ್ಚರ್ಯವಾಯಿತು. ಅವರು ಕಾಡಿನಲ್ಲಿ ಹುಡುಕಿ ಏಕಲವ್ಯನನ್ನು ಕಂಡರು. ಅವನು ಏಕಪ್ರಕಾರವಾಗಿ ಬಾಣ ಬಿಡುವುದರಲ್ಲೇ ಮಗ್ನನಾಗಿದ್ದನು. ಬಹಳ ಕಷ್ಟದಿಂದ ಅವನ ಗಮನವನ್ನು ತಮ್ಮ ಕಡೆಗೆ ಸೆಳೆದು ಅವನನ್ನು ಕೇಳಿದರು, ನೀನಾರು? ನಿನ್ನ ತಂದೆಯ ಹೆಸರೇನು? ಏಕಲವ್ಯನು ಬಿಲ್ಲಿಗೆ ಬಾಣ ಹೂಡಿರುವಂತೆಯೇ ಅವರ ಕಡೆಗೆ ತಿರುಗಿ ಹೇಳಿದನು, ವೀರರೇ, ನಿಷಾದರಾಜನಾದ ಹಿರಣ್ಯಧನುಷನ ಮಗನು ನಾನು. ನನ್ನನ್ನು ಏಕಲವ್ಯನೆಂದು ಕರೆಯುತ್ತಾರೆ. ಧನುರ್ವಿದ್ಯೆಗೆ ಆಚಾರ್ಯರಾದ ಮಹಾಪುರುಷರಾದ ದ್ರೋಣರ ಶಿಷ್ಯನು ನಾನು. ರಾಜಕುಮಾರರು ನಗರಕ್ಕೆ ಹಿಂದಿರುಗಿ ದ್ರೋಣಾಚಾರ್ಯರಿಗೆ ಈ ಆಶ್ಚರ್ಯಕರ ವಿಷಯವನ್ನು ತಿಳಿಸಿದರು. ಅರ್ಜುನನು ಏಕಾಂತದಲ್ಲಿ ಗುರುಗಳನ್ನು ಕಂಡು ಪ್ರೇಮಪೂರ್ವಕವಾಗಿ ಹೇಳಿದನು, ಗುರುಗಳೇ, ಹಿಂದೊಂದು ದಿನ ತಾವು ನನ್ನೊಬ್ಬನನ್ನೇ ಕರೆದು ಪ್ರೇಮದಿಂದ ಅಪ್ಪಿಕೊಂಡು ಧನುರ್ವಿದ್ಯೆಯಲ್ಲಿ ನನ್ನನ್ನು ಅದ್ವಿತೀಯನನ್ನಾಗಿ ಮಾಡುವೆನೆಂದು ಹೇಳಿದ್ದಿರಲ್ಲವೇ? ಆದರೆ ನಿಷಾದ ಪುತ್ರನಾದ ತಮ್ಮ ಶಿಷ್ಯನಾದ ಏಕಲವ್ಯನು ಬಿಲ್ವಿದ್ಯೆಯಲ್ಲಿ ನನಗಿಂತಲೂ ಹೆಚ್ಚಿನವನು ಹೇಗಾದನು? ದ್ರೋಣರು ಕ್ಷಣಕಾಲ ಯೋಚಿಸಿ ಅರ್ಜುನನನ್ನು ಕರೆದುಕೊಂಡು ಕಾಡಿಗೆ ಹೋಗಿ ಏಕಲವ್ಯನನ್ನು ಕಂಡರು. ಏಕಲವ್ಯನಿಗೆ ಯಾವುದರ ಪರಿವೆಯೂ ಇರಲಿಲ್ಲ. ಬಿಲ್ಲು ಬಾಣ ಇವೆರಡೇ ಅವನ ಜೀವನವಾಗಿತ್ತು. ಏಕಪ್ರಕಾರವಾಗಿ ಬಾಣಗಳನ್ನು ಬಿಡುತ್ತಿದ್ದನು. ಆಚಾರ್ಯ ದ್ರೋಣರು ಹತ್ತಿರ ಬಂದುದನ್ನು ನೋಡಿದೊಡನೆಯೇ ಏಕಲವ್ಯನು ಮುಂದೆ ಬಂದು ಗುರುಗಳಿಗೆ ನಮಸ್ಕರಿಸಿದನು. ಗುರುಗಳನ್ನು ಪೂಜಿಸಿ ಅವರ ಶಿಷ್ಯನೆಂದು ಹೇಳಿಕೊಂಡು ವಿನೀತನಾಗಿ ನಿಂತುಕೊಂಡನು. ದ್ರೋಣಾಚಾರ್ಯರು ಹೇಳಿದರು, ವೀರ ಏಕಲವ್ಯ, ಗುರುದಕ್ಷಿಣೆಯನ್ನು ಕೊಡುವೆಯಾ? ಏಕಲವ್ಯನು ಹೇಳಿದನು, ಗುರುಗಳೇ, ತಾವು ಏನಪ್ಪಣೆ ಮಾಡುತ್ತೀರೋ ಅದನ್ನು ಖಂಡಿತವಾಗಿ ಕೊಡುತ್ತೇನೆ. ದ್ರೋಣರು ಹೇಳಿದರು, ಏಕಲವ್ಯ, ನಿನ್ನ ಬಲಗೈ ಹೆಬ್ಬೆರಳನ್ನು ಕೊಡು. ಏಕಲವ್ಯನು ಒಂದು ಕ್ಷಣವೂ ತಡ ಮಾಡದೆ ಹಾಗೇ ಆಗಲೆಂದು ಹೇಳಿ ಸೊಂಟದಲ್ಲಿದ್ದ ಕತ್ತಿಯನ್ನು ತೆಗೆದು ಹೆಬ್ಬೆರಳನ್ನು ಕತ್ತರಿಸಿ ಗುರುಗಳ ಪಾದದಲ್ಲಿಟ್ಟನು. ಯಾವುದನ್ನೇ ಆಗಲಿ ಸಾಧಿಸಬೇಕೆಂದರೆ ಅಥವಾ ಯಾವುದೇ ಗುರಿಯನ್ನಾಗಲಿ ಮುಟ್ಟಬೇಕೆಂದಿದ್ದರೆ ತ್ಯಾಗ ಮಾಡಬೇಕು ಎಂದರೆ ಆ ಗುರಿ ಸಾಧನೆಗೆ ಅಡ್ಡಿಯಾಗುವುದನ್ನೆಲ್ಲ ಬಿಟ್ಟು ಗುರಿ ಸಾಧನೆಯೊಂದರಲ್ಲೇ ತನ್ನ ಸಮಸ್ತ ಮೈ ಮನಸ್ಸುಗಳನ್ನೆಲ್ಲವನ್ನೂ ತೊಡಗಿಸಿಕೊಂಡು ಬಿಡಬೇಕು. ಏಕಲವ್ಯನು ಈ ವಿಧವಾದ ಸಾಧನೆಯಿಂದ ಮತ್ತು ಅಚಲವಾದ ಗುರುಭಕ್ತಿಯಿಂದ ಬಿಲ್ಲುವಿದ್ಯೆಯಲ್ಲಿ ಸಿದ್ಧಿಯನ್ನು ಪಡೆದಿದ್ದನು. ಗುರುವಿಗೆ ಅರಿವಿಲ್ಲದಿದ್ದರೂ ಶಿಷ್ಯನ ಶುದ್ಧವಾದ ಭಾವನೆಯು ಫಲ ಕೊಡುವುದೆಂಬುದಕ್ಕೆ ಇದೊಂದು ಉತ್ತಮ ನಿದರ್ಶನ. ಏಕಲವ್ಯನ ಗುರುಭಕ್ತಿಯು ಎಲ್ಲರ ಪ್ರಶಂಸೆಗೂ ಪಾತ್ರವಾಯಿತು. ಇಂದಿಗೂ ಅವನ ಕೀರ್ತಿಯು ಶಾಶ್ವತವಾಗಿ ಉಳಿದಿದೆ. ಮುಂದೆ ಏಕಲವ್ಯನು ಬಿಲ್ವಿದ್ಯೆಯನ್ನು ಮುಂದುವರಿಸಿದರೂ ಬಾಣ ಪ್ರಯೋಗದಲ್ಲಿ ಮೊದಲಿನ ಕೈಚಳಕವಿರಲಿಲ್ಲ. ಏಕಲವ್ಯನನ್ನು ಪರೀಕ್ಷಿಸಲು ದ್ರೋಣರು ಹೆಬ್ಬೆರಳನ್ನು ಕತ್ತರಿಸಿಕೊಡುವಂತೆ ಹೇಳಿದರೂ ಅವನು ಹಾಗೆಯೇ ಮಾಡುವನೆಂದು ಅವರು ಊಹಿಸಿಯೂ ಇರಲಿಲ್ಲ. ಅವರಿಗೆ ದುಃಖ, ಆಶ್ಚರ್ಯ, ಆನಂದಗಳು ಏಕಕಾಲದಲ್ಲಿ ಉಂಟಾದುವು. ಏಕಲವ್ಯನನ್ನು ಆಶೀರ್ವದಿಸಿ ದ್ರೋಣರು ಅರ್ಜುನನೊಡನೆ ರಾಜಧಾನಿಗೆ ಹಿಂದಿರುಗಿದರು. ಪಾಂಡವ ಕೌರವ ರಾಜಕುಮಾರರಿಗೆ ಧನುರ್ವಿದ್ಯೆಯ ಉಪದೇಶವು ಪೂರ್ಣವಾಯಿತು. ದ್ರೋಣರು ಭೀಷ್ಮ ಧೃತರಾಷ್ಟ್ರರನ್ನು ಕಂಡು ಹೇಳಿದರು, ಮಹಾರಾಜ, ನಿನ್ನ ಮಕ್ಕಳೆಲ್ಲರ ಧನುರ್ವಿದ್ಯಾ ಶಿಕ್ಷಣವು ಮುಗಿದಿರುವುದು. ನೀನು ಇಚ್ಛಿಸುವುದಾದರೆ ಅವರು ತಮ್ಮ ಪಾಂಡಿತ್ಯದ ಪ್ರದರ್ಶನವನ್ನು ಮಾಡುತ್ತಾರೆ. ಧೃತರಾಷ್ಟ್ರನು ಸಂತುಷ್ಟನಾಗಿ ಹೇಳಿದನು, ಪೂಜ್ಯರೇ, ತಾವು ನಿಶ್ಚಯವಾಗಿ ಒಂದು ಮಹಾಕಾರ್ಯವನ್ನು ಮಾಡಿ ಮುಗಿಸಿದ್ದೀರಿ. ನನ್ನ ಮಕ್ಕಳ ಪಾಂಡಿತ್ಯ ಪ್ರದರ್ಶನವು ಯಾವ ಸ್ಥಳದಲ್ಲಿ, ಯಾವ ಕಾಲದಲ್ಲಿ, ಯಾವ ರೀತಿಯಲ್ಲಿ ಆಗಬೇಕೆಂಬುದನ್ನು ತಾವೇ ಆಜ್ಞಾಪಿಸಿರಿ. ಹೀಗೆ ಹೇಳಿ ವಿದುರನನ್ನು ಕುರಿತು, ವಿದುರ, ಆಚಾರ್ಯರು ಹೇಳುವ ರೀತಿಯಲ್ಲಿ ಎಲ್ಲವನ್ನೂ ಸಿದ್ಧಪಡಿಸು ಎಂದು ಆಜ್ಞಾಪಿಸಿದನು. ವಿದುರನು ಕಳುಹಿಸಿಕೊಟ್ಟ ರಾಜಭಟರೊಡನೆ ದ್ರೋಣರು ಹಳ್ಳ ತಿಟ್ಟುಗಳಿಲ್ಲದ ಸಮನಾದ ಬಯಲು ಪ್ರದೇಶವೊಂದನ್ನು ಆರಿಸಿ ತಮಗೆಷ್ಟು ಸ್ಥಳವು ಬೇಕೆಂಬುದನ್ನು ರಾಜಭಟರಿಂದ ಅಳತೆ ಮಾಡಿಸಿ ಗುರುತಿಸಿದರು. ಅನಂತರ ಶುಭ ಮುಹೂರ್ತದಲ್ಲಿ ವಾದ್ಯಗಳು ಘೋಷಿಸಲ್ಪಡುತ್ತಿರಲು ದೇವತೆಗಳಿಗೆ ಬಲಿ ನೀಡಿ ಭೂಮಿಯನ್ನು ಶುದ್ಧಗೊಳಿಸಿದರು. ಬಳಿಕ ಶಿಲ್ಪಿಗಳು ಶಾಸ್ತ್ರಗಳಲ್ಲಿ ಹೇಳಿದಂತೆ ಸುಂದರವಾದ ರಂಗಮಂಟಪವನ್ನು ನಿರ್ಮಿಸಿದರು. ರಂಗಮಂಟಪದ ಒಂದು ಕಡೆಯಲ್ಲಿ ಎಲ್ಲ ವಿಧವಾದ ಆಯುಧಗಳನ್ನು ಇಡಲಾಯಿತು. ಹೆಂಗಸರಿಗೆ ಕುಳಿತುಕೊಳ್ಳಲು ಪ್ರತ್ಯೇಕವಾಗಿ ಸ್ಥಳವನ್ನು ಕಲ್ಪಿಸಲಾಗಿತ್ತು. ದೇಶದ ಪ್ರಜೆಗಳು ರಾಜಕುಮಾರರಿಗೆ ತಮ್ಮ ಗೌರವವನ್ನು ತೋರಿಸಲು ತಮ್ಮ ತಮ್ಮ ಹೆಸರಿನಲ್ಲಿ ಕುಳಿತುಕೊಳ್ಳಲು ಮಂಚಗಳನ್ನು ಹಾಕಿಸಿದರು.
ಪ್ರದರ್ಶನದ ದಿನವೂ ಬಂದಿತು. ಧೃತರಾಷ್ಟ್ರನು ಕೃಪಾ ಭೀಷ್ಮರೊಡನೆ ಬಂಗಾರ ಮತ್ತು ನವರತ್ನಗಳಿಂದ ಕೂಡಿ ಮಾಡಿದ್ದ ರಂಗಮಂಟಪಕ್ಕೆ ಬಂದನು. ಗಾಂಧಾರಿ ಕುಂತಿಯರು ಇತರ ರಾಜಸ್ತ್ರೀಯರೊಂದಿಗೆ ಬಂದು ಕುಳಿತರು. ಸಮಸ್ತ ಪ್ರಜೆಗಳು ಬೇಗನೆ ಬಂದು ಮುಂದಿನ ಸ್ಥಳಗಳನ್ನು ಆಕ್ರಮಿಸಿ ಕುಳಿತರು. ರಂಗಮಂಟಪವು ತುಂಬಿ ಹೋಗಿ ಜನರ ಗುಂಪು ಸಮುದ್ರದಂತೆ ಕಾಣುತ್ತಿತ್ತು. ಭೇರಿ ನಗಾರಿಗಳ ಶಬ್ದಗಳೊಂದಿಗೆ ಜನರ ಮಾತಿನ ಶಬ್ದವೂ ಸೇರಿ ಭೋರ್ಗರೆಯುವ ಸಮುದ್ರವನ್ನು ನೆನಪಿಗೆ ತರುತ್ತಿತ್ತು. ಕಟ್ಟಕಡೆಗೆ ದ್ರೋಣರು ಬೆಳ್ಳಗಿದ್ದ ವಸ್ತ್ರವನ್ನು ಧರಿಸಿ ಬಿಳಿಯ ಹೂವಿನ ಮಾಲೆಯನ್ನು ಹಾಕಿಕೊಂಡು ಗಂಧವನ್ನು ಪೂಸಿಕೊಂಡು ಮಗನಾದ ಅಶ್ವತ್ಥಾಮನ ಸಂಗಡ ರಂಗಮಂಟಪವನ್ನು ಪ್ರವೇಶಿಸಿದರು. ಅವರ ಗಡ್ಡ ಮೀಸೆಗಳು ಬೆಳ್ಳಗಿದ್ದವು. ದ್ರೋಣರು ರಂಗಮಂಟಪದ ಮಧ್ಯಕ್ಕೆ ಹೋಗಿ 4 ಬ್ರಾಹ್ಮಣರೊಡನೆ ಮಂತ್ರಪಠನ ಮಾಡಿ ಪುಣ್ಯಾಹ ಕರ್ಮ ಮಾಡಿದರು. ಮಂಗಳವಾದ್ಯಗಳು ಮೊಳಗುತ್ತಿರಲಾಗಿ ರಾಜಸೇವಕರು ಕತ್ತಿ, ಗುರಾಣಿ, ಗದೆ, ಧನಸ್ಸು, ಬಾಣ ಇವೇ ಮೊದಲಾದ ಆಯುಧಗಳನ್ನು ತಂದಿಟ್ಟರು. ಸಮುದ್ರದಂತೆ ಶಬ್ದ ಮಾಡುತ್ತಿದ್ದ ಜನರ ಧ್ವನಿಯು ಇದ್ದಕ್ಕಿದ್ದಂತೆ ಶಾಂತವಾಯಿತು. ಎಲ್ಲರೂ ರಾಜಕುಮಾರರ ಕೈಚಳಕವನ್ನು ನೋಡಲು ಕಾತರರಾಗಿ ಕುಳಿತರು. ಧರ್ಮರಾಜನೇ ಮೊದಲಾದ ರಾಜಕುಮಾರರು ಸೊಂಟಕ್ಕೆ ಬಿಗಿಯಾಗಿ ವಸ್ತ್ರಗಳನ್ನು ಕಟ್ಟಿಕೊಂಡು ಆಯುಧಪಾಣಿಗಳಾಗಿ ರಂಗಮಂಟಪಕ್ಕೆ ಬಂದು ತಮ್ಮ ಕೈಚಳಕ ತೋರಿಸಲು ಪ್ರಾರಂಭಿಸಿದರು. ಮೊದಲು ಬಾಣ ಹೊಡೆಯುವ ಪ್ರದರ್ಶನ ಪ್ರಾರಂಭವಾಯಿತು. ಲಕ್ಷ್ಯಕ್ಕೆ ಗುರಿಯಿಟ್ಟು ವಿವಿಧ ರೀತಿಯಲ್ಲಿ ರಾಜಕುಮಾರರು ಬಾಣ ಪ್ರಯೋಗ ಮಾಡಿದರು. ಅನಂತರ ಕುದುರೆಯನ್ನೇರಿ ಅದನ್ನು ಓಡಿಸುತ್ತಾ ಲಕ್ಷ್ಯಕ್ಕೆ ಗುರಿಯಿಟ್ಟು ಬಾಣ ಪ್ರಯೋಗ ಮಾಡಿ ತೋರಿಸಿದರು. ಅನಂತರ ರಥ, ಆನೆಗಳನ್ನು ನಡೆಸುವ ಚಾಕಚಕ್ಯತೆಯನ್ನು ಪ್ರದರ್ಶಿಸಿದರು. ಅನಂತರ ದ್ವಂದ್ವಯುದ್ಧ ಪ್ರದರ್ಶನವೂ ಪ್ರಾರಂಭವಾಯಿತು. ಭೀಮ, ದುರ್ಯೋಧನರು ತಮ್ಮ ತಮ್ಮ ಗದೆಗಳನ್ನು ಹೆಗಲಿಗೇರಿಸಿ ಅಖಾಡಕ್ಕೆ ಇಳಿದರು. ಒಬ್ಬರನ್ನೊಬ್ಬರು ಸೋಲಿಸಬೇಕೆಂಬ ಹುರುಪಿನಿಂದ ಗದಾಯುದ್ಧವನ್ನು ಪ್ರಾರಂಭಿಸಿದರು. ರಂಗದ ಸುತ್ತಲೂ ಹೆಜ್ಜೆಗಳನ್ನಿಡುತ್ತಾ ವರಸೆಯಾಗಿ ಗದೆಗಳನ್ನು ತಿರುಗಿಸುತ್ತಾ ಆನೆಗಳಂತೆ ಕಾದಾಡತೊಡಗಿದರು. ಕಾಳಗವನ್ನು ನೋಡುತ್ತಿದ್ದ ಜನಗಳಲ್ಲಿಯೇ 2 ಪಂಗಡಗಳಾಯಿತು. ಓ ಭೀಮ ಗೆದ್ದ ಎಂದು ಒಂದು ಪಂಗಡ ಕೂಗಿದರೆ, ದುರ್ಯೋಧನ ಗೆದ್ದ ಎಂದು ಇನ್ನೊಂದು ಪಂಗಡ ಕಿರುಚುತ್ತಿತ್ತು. ಶಸ್ತ್ರಾಸ್ತ್ರಗಳ ಪಾಂಡಿತ್ಯ ಪ್ರದರ್ಶನಕ್ಕೆ ಅಲ್ಲಿ ಸೇರಿರುವೆಂಬುದನ್ನು ಮರೆತು ಜನರು ಪರಸ್ಪರ ಕಾದಾಡತೊಡಗಿದರು. ಪರಿಸ್ಥಿತಿಯು ವಿಕೋಪಕ್ಕೆ ಹೋಗುತ್ತಿರುವುದನ್ನು ಕಂಡು ದ್ರೋಣರು ಅಶ್ವತ್ಥಾಮನನ್ನು ಕಳುಹಿಸಿ ಭೀಮ ದುರ್ಯೋಧನರ ಗದಾಯುದ್ಧ ಪ್ರದರ್ಶನವನ್ನು ನಿಲ್ಲಿಸಿದರು. ಅನಂತರ ದ್ರೋಣರು ವಾದ್ಯಗಳನ್ನು ನಿಲ್ಲಿಸುವಂತೆ ಹೇಳಿ ಗಟ್ಟಿಯಾಗಿ ಹೇಳಿದರು, ಸಭಾಸದರೇ, ಈಗ ಅರ್ಜುನನು ಬರುತ್ತಿದ್ದಾನೆ. ಇವನು ನನಗೆ ಮಗನಿಗಿಂತಲೂ ಪ್ರಿಯನಾಗಿದ್ದಾನೆ. ಇವನು ವಿಷ್ಣುವಿನ ಸಮಾನನಾಗಿದ್ದಾನೆ. ಅರ್ಜುನನು ಬಿಲ್ಲನ್ನು ಹಿಡಿದು ಬಂದು ಮೊದಲು ದ್ರೋಣರಿಗೆ ನಮಸ್ಕರಿಸಿ ತನ್ನ ಬಿಲ್ವಿದ್ಯೆಯ ಪಾಂಡಿತ್ಯವನ್ನು ಪ್ರದರ್ಶಿಸಲು ತೊಡಗಿದನು. ಎಲ್ಲರಿಗೂ ಆಶ್ಚರ್ಯವಾಗುವ ರೀತಿಯಲ್ಲಿ ತನ್ನ ಕೌಶಲವನ್ನು ಮೆರೆಸಿದನು. ದ್ರೋಣರು ಅಲ್ಲಿಗೆ ಪ್ರದರ್ಶನವನ್ನು ಮುಕ್ತಾಯ ಮಾಡಿದರು. ಕೆಲ ದಿನಗಳ ಬಳಿಕ ದ್ರೋಣರು ತಮ್ಮ ಸುತ್ತಲೂ ಕುಳಿತಿದ್ದ ಶಿಷ್ಯರನ್ನು ಉದ್ದೇಶಿಸಿ ಹೇಳಿದರು, ರಾಜಕುಮಾರರೇ, ನಿಮ್ಮ ಶಿಕ್ಷಣವು ಮುಗಿಯಿತು. ನಾನು ಕೇಳುವ ಗುರುದಕ್ಷಿಣೆ ಕೊಡುವಿರಾ? ನೀವೆಲ್ಲರೂ ಸೇರಿ ಪಾಂಚಾಲ ದೇಶಕ್ಕೆ ಹೋಗಿ ಅಲ್ಲಿಯ ರಾಜನಾದ ದೃಪದನನ್ನು ಯುದ್ಧದಲ್ಲಿ ಸೋಲಿಸಿ ಸೆರೆ ಹಿಡಿದು ತಂದು ನನಗೆ ಒಪ್ಪಿಸಬೇಕು. ಇದೇ ನೀವು ನನಗೆ ಕೊಡಬೇಕಾದ ಶ್ರೇಷ್ಠವಾದ ಗುರುದಕ್ಷಿಣೆ. ಹಾಗೆಯೇ ಆಗಲೆಂದು ಹೇಳಿ ರಾಜಕುಮಾರರೆಲ್ಲರೂ ಪಾಂಚಾಲ ದೇಶಕ್ಕೆ ಹೊರಟರು. ಮೊದಲು ಕೌರವರು ಯುದ್ಧಕ್ಕೆ ಹೊರಟು ಸೋತು ಓಡಿ ಬಂದರು. ಕಡೆಗೆ ಅರ್ಜುನನು ಮುನ್ನುಗ್ಗಿ ದೃಪದನನ್ನು ಯುದ್ಧದಲ್ಲಿ ಸೋಲಿಸಿ ಸೆರೆ ಹಿಡಿದುಕೊಂಡು ಬಂದು ದ್ರೋಣರ ಕಾಲುಗಳಲ್ಲಿ ಕೆಡವಿದನು. ದೃಪದನ ದರ್ಪವೆಲ್ಲವೂ ಅಡಗಿ ಹೋಗಿತ್ತು. ಯುದ್ಧದಿಂದಾಗಿ ಅಪಾರ ನಷ್ಟವೂ ಆಗಿತ್ತು. ಅಂತಹ ಸ್ಥಿತಿಯಲ್ಲಿದ್ದ ದೃಪದನನ್ನು ನೋಡಿ ದ್ರೋಣರು ತಮ್ಮಿಬ್ಬರ ಅಂದಿನ ವೈರಕ್ಕೆ ಕಾರಣವಾದ ದೃಪದನ ಹಿಂದಿನ ಮಾತುಗಳೆಲ್ಲವನ್ನೂ ನೆನೆಸಿಕೊಂಡು ಹೇಳಿದರು, ದೃಪದ, ಹಿಂದೆ ನೀನು ನನ್ನನ್ನು ಕುರಿತು ರಾಜನಾಗಿಲ್ಲದ ನೀನು ರಾಜನಾದ ನನಗೆ ಸ್ನೇಹಿತನಾಗಲು ಅರ್ಹನಲ್ಲ ಎಂದು ಹೇಳಿದ್ದೆ. ಈಗ ನಿನ್ನ ಸಂಪೂರ್ಣ ರಾಜ್ಯವನ್ನು ನಾನು ಗೆದ್ದಿದ್ದೇನೆ. ಅರ್ಧ ರಾಜ್ಯವನ್ನು ನಿನಗೆ ಹಿಂದಿರುಗಿಸುತ್ತೇನೆ. ಈಗ ನಾನು ರಾಜನಾಗಿದ್ದೇನೆ. ಈಗಲಾದರೂ ನನ್ನನ್ನು ಸ್ನೇಹಿತನೆಂದು ಒಪ್ಪಿಕೊಳ್ಳುವೆಯಾ? ದೃಪದನು ಹಾಗೆಯೇ ಆಗಲೆಂದು ಹೇಳಿ ದ್ರೋಣರಿಗೆ ನಮಸ್ಕರಿಸಿ ತನ್ನ ಪಾಲಿಗೆ ಬಂದ ರಾಜ್ಯಕ್ಕೆ ಹಿಂದಿರುಗಿದನು. ಆದರೆ ದೃಪದನಿಗೆ ದ್ರೋಣರ ಮೇಲೆ ದ್ವೇಷವೇ ಹುಟ್ಟಿತು. ಅವನು ಅರ್ಜುನನನ್ನು ಮದುವೆಯಾಗುವ ಹೆಣ್ಣು ಮಗಳನ್ನು, ದ್ರೋಣರನ್ನು ಕೊಲ್ಲುವ ಗಂಡು ಮಗುವನ್ನು ಪಡೆಯಲು ಒಂದು ಯಜ್ಞವನ್ನು ಮಾಡಿದನು. ಅವನಿಗೆ ದ್ರೌಪದಿ ಎಂಬ ಮಗಳು, ದೃಷ್ಟದ್ಯುಮ್ನನೆಂಬ ಮಗನು ಯಜ್ಞಕುಂಡದಿಂದ ಹುಟ್ಟಿ ಬಂದರು. ಮೋಸದ ಪಗಡೆಯಾಟದಲ್ಲಿ ಕೌರವರು ಪಾಂಡವರನ್ನು ಸೋಲಿಸಿ ಅವರನ್ನು 12 ವರ್ಷ ವನವಾಸಕ್ಕೂ 1 ವರ್ಷದ ಅಜ್ಞಾತವಾಸಕ್ಕೂ ಅಟ್ಟಿದರು.
ಪಾಂಡವರು ಜೂಜಿನ ಪಣದಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿ ಬಂದ ನಂತರ ತಮ್ಮ ಪಾಲಿನ ರಾಜ್ಯವನ್ನು ಕೇಳಿದರು. ದುರ್ಯೋಧನನು ಅರ್ಧ ರಾಜ್ಯವನ್ನು ಕೊಡಲೊಪ್ಪಲಿಲ್ಲ. ಶ್ರೀಕೃಷ್ಣನು, ಭೀಷ್ಮ, ದ್ರೋಣ, ವಿದುರರು, ಇತರ ಗುರು ಹಿರಿಯರು ಹೇಳಿದ ಮಾತನ್ನು ದುರ್ಯೋಧನನು ಕೇಳಲಿಲ್ಲ. ಯುದ್ಧವು ಅನಿವಾರ್ಯವಾಯಿತು. ಕೌರವರ ಸೈನ್ಯಕ್ಕೆ ಭೀಷ್ಮನು ಸೇನಾಪತಿಯಾದನು. ಪಾಂಡವರ ಸೈನ್ಯಕ್ಕೆ ದೃಷ್ಟದ್ಯುಮ್ನನು ಸೇನಾಪತಿಯಾದನು. ಕೌರವ ಪಾಂಡವ ಸೈನ್ಯಗಳು ಕುರುಕ್ಷೇತ್ರದಲ್ಲಿ ಎದುರು ಬದರಾಗಿ ನಿಂತವು. ಯುದ್ಧವು ಪ್ರಾರಂಭವಾಗುವುದರಲ್ಲಿದ್ದಾಗ ಧರ್ಮರಾಜನು ತನ್ನ ಕವಚವನ್ನು ಬಿಚ್ಚಿಟ್ಟು ಆಯುಧಗಳನ್ನು ಕೆಳಗಿಟ್ಟು ಕೈಗಳನ್ನು ಮುಗಿದುಕೊಂಡು ಶತ್ರು ಸೇನೆಯ ಕಡೆಗೆ ಹೊರಟನು. ಶ್ರೀಕೃಷ್ಣನು ಇತರ ಪಾಂಡವರು ಅವನನ್ನು ಅನುಸರಿಸಿ ಹೊರಟರು. ಧರ್ಮರಾಜನು ಮೊದಲು ಭೀಷ್ಮನ ಬಳಿಗೆ ಹೋಗಿ ಅವನಿಗೆ ನಮಸ್ಕರಿಸಿ ಯುದ್ಧ ಮಾಡುವುದಕ್ಕಾಗಿ ಅವನ ಅನುಜ್ಞೆಯನ್ನು ಪಡೆದು ದ್ರೋಣರ ಬಳಿಗೆ ಬಂದು ಅವರ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿದನು. ಅನಂತರ ಧರ್ಮರಾಜನು ಆಚಾರ್ಯರನ್ನು ಕುಳಿತು ಹೇಳಿದನು, ಗುರುಗಳೇ, ತಮ್ಮ ಮೇಲೆ ನಮಗೆ ಯಾವ ವಿಧವಾದ ದ್ವೇಷವೂ ಇಲ್ಲ. ಆದರೆ ತಮ್ಮೊಡನೆ ನಾವು ಯುದ್ಧ ಮಾಡಬೇಕಾಗಿದೆ. ನಮಗೆ ಯುದ್ಧದಲ್ಲಿ ಜಯವಾಗುವುದು ಹೇಗೆಂಬುದನ್ನು ಹೇಳಿರಿ. ನಮ್ಮನ್ನು ಆಶೀರ್ವದಿಸಿ. ಅದಕ್ಕುತ್ತರವಾಗಿ ದ್ರೋಣರು ಹೇಳಿದರು, ಧರ್ಮಜ, ಯುದ್ಧ ಪ್ರಾರಂಭಿಸುವ ಮೊದಲು ನನ್ನ ಅನುಜ್ಞೆಯನ್ನು ಪಡೆಯಲು ನೀನು ಬಂದುದು ಒಳ್ಳೆಯದಾಯಿತು. ನೀನು ಉಚಿತವಾದ ಕಾರ್ಯವನ್ನೇ ಮಾಡಿರುವೆ. ನೀನು ಬಂದಿರದಿದ್ದರೆ ಯುದ್ಧದಲ್ಲಿ ನಿನಗೆ ಸೋಲಾಗಲೆಂದು ಶಾಪವನ್ನೇ ಕೊಟ್ಟು ಬಿಡುತ್ತಿದ್ದೆ. ಧರ್ಮಜ, ಮನುಷ್ಯನು ಹಣಕ್ಕೆ ದಾಸನು. ಹಣವು ಯಾರಿಗೂ ದಾಸನಲ್ಲ. ಕೌರವರ ಹಣದಿಂದಲೇ ನಾನು ಕಟ್ಟಿಹಾಕಲ್ಪಟ್ಟಿದ್ದೇನೆ. ನಿನ್ನ ಕಡೆಗೆ ಬಂದು ಯುದ್ಧ ಮಾಡುವುದೊಂದನ್ನು ಬಿಟ್ಟು ಇನ್ನು ಯಾವುದಾದರೂ ವರವನ್ನು ಕೇಳು, ಕೊಡುತ್ತೇನೆ. ಧರ್ಮರಾಜನು ಹೇಳುತ್ತಾನೆ, ಭಗವನ್, ನನಗೆ ಜಯ ಉಂಟಾಗಲೆಂದು ಆಶೀರ್ವದಿಸಿರಿ. ನೀವು ಯುದ್ಧದಲ್ಲಿ ಸೋಲಿಸಲ್ಪಡ್ತಕ್ಕವರಲ್ಲ. ಇದುವರೆಗೂ ನೀವು ಯುದ್ಧದಲ್ಲಿ ಸೋಲುಂಡವರಲ್ಲ. ಈ ಯುದ್ಧದಲ್ಲಿ ತಮ್ಮನ್ನು ಗೆಲ್ಲುವುದು ಹೇಗೆಂಬ ರಹಸ್ಯವನ್ನು ದಯವಿಟ್ಟು ತಿಳಿಸಿರಿ. ದ್ರೋಣರು ಹೇಳುತ್ತಾರೆ, ನೀನು ಹೇಳುವುದು ನಿಜ ಧರ್ಮಜ. ಎಂದಿನವರೆಗೆ ನಾನು ರಣರಂಗದಲ್ಲಿ ಯುದ್ಧ ಮಾಡುತ್ತಿರುವೆನೋ ಅಂದಿನವರೆಗೂ ನಿನಗೆ ಜಯವು ಉಂಟಾಗುವುದಿಲ್ಲ. ಆದುದರಿಂದ ನಿನ್ನ ತಮ್ಮಂದಿರೊಡಗೂಡಿ ಶೀಘ್ರವಾಗಿ ನನ್ನ ವಧೆಗೆ ಪ್ರಯತ್ನಿಸು. ಧರ್ಮರಾಜನು ಹೇಳುತ್ತಾನೆ, ಇದು ನಮ್ಮ ಪ್ರಯತ್ನದಿಂದ ಆಗುವ ಕೆಲಸವಲ್ಲ ಗುರುಗಳೇ. ತಮ್ಮನ್ನು ಯುದ್ಧದಲ್ಲಿ ಕೊಲ್ಲುವ ಉಪಾಯವನ್ನು ತಾವೇ ತಿಳಿಸಿಕೊಡಬೇಕು. ತಮ್ಮ ಪಾದಗಳಿಗೆ ನಮಸ್ಕರಿಸಿ ಈ ರಹಸ್ಯವನ್ನು ಕೇಳುತ್ತಿದ್ದೇನೆ. ದಯವಿಟ್ಟು ತಿಳಿಸಿರಿ. ದ್ರೋಣರು ಹೇಳಿದರು, ನಿಜ ಧರ್ಮಜ, ನಾನು ರಥದಲ್ಲಿ ಕುಳಿತು ಬಿಲ್ಲನ್ನು ಹಿಡಿದು ಬಾಣಗಳನ್ನು ಒಂದಾದ ಮೇಲೊಂದರಂತೆ ನಿರಂತರವಾಗಿ ಪ್ರಯೋಗಿಸುತ್ತಿರುವವರೆಗೂ ಯಾರೂ ನನ್ನನ್ನು ಕೊಲ್ಲಲಾರರು. ಆದರೆ ನನ್ನನ್ನು ಕೊಲ್ಲುವ ಸಮಯವು ಒಂದಿದೆ. ಅದೆಂದರೆ ನಾನು ಆಯುಧಗಳನ್ನು ಕೆಳಗಿಟ್ಟು ಧ್ಯಾನದಲ್ಲಿ ಕುಳಿತಿರಬೇಕು. ಆಗ ಮಾತ್ರ ನನ್ನನ್ನು ಕೊಲ್ಲಲು ಸಾಧ್ಯವಾಗುತ್ತದೆ. ನಾನು ಹಾಗೆ ಆಯುಧಗಳನ್ನು ಕೆಳಗಿಡುವ ಸಮಯವು ಯಾವಾಗ ಬರುವುದೆಂಬುದನ್ನು ಹೇಳುತ್ತೇನೆ. ಯಾವಾಗ ನನಗೆ ಯಾರ ಮಾತಿನ ಮೇಲೆ ಸಂಪೂರ್ಣ ವಿಶ್ವಾಸವಿರೋದೋ ಅಂತಹ ಮನುಷ್ಯನ ಬಾಯಿಯಿಂದ ನನಗೆ ಬಹಳ ದುಃಖವನ್ನುಂಟು ಮಾಡುವ ಮಾತುಗಳನ್ನು ಕೇಳಿದರೆ ಆ ಕ್ಷಣದಲ್ಲೇ ನಾನು ನನ್ನ ಕೈಗಳಲ್ಲಿರುವ ಆಯುಧಗಳನ್ನು ಕೆಳಗಿಟ್ಟು ಯುದ್ಧ ಮಾಡುವುದನ್ನು ನಿಲ್ಲಿಸುತ್ತೇನೆ. ಇದು ಸತ್ಯ. ಧರ್ಮಜ, ಯಾರಿಗೆ ಶ್ರೀಹರಿಯೇ ಮಂತ್ರಿಯಾಗಿರುತ್ತಾನೋ ಅವರಿಗೆ ಜಯ ಕಟ್ಟಿಟ್ಟ ಬುದ್ಧಿ. ಧರ್ಮವೆಲ್ಲಿರುವುದೋ ಅಲ್ಲಿ ಶ್ರೀಕೃಷ್ಣನಿರುತ್ತಾನೆ, ಅಥವಾ ಎಲ್ಲಿ ಶ್ರೀಕೃಷ್ಣನಿರುತ್ತಾನೋ ಅಲ್ಲಿ ಧರ್ಮವಿರುತ್ತದೆ. ಇವೆರಡೂ ಬೇರೆಯಾಗುವ ಸಾಧ್ಯತೆಯೇ ಇಲ್ಲ. ಶ್ರೀಕೃಷ್ಣ, ಧರ್ಮ ಇವೆರಡೂ ಒಂದೇ. ಶ್ರೀಕೃಷ್ಣನು ಯಾವ ಪಕ್ಷದಲ್ಲಿರುತ್ತಾನೋ ಆ ಪಕ್ಷಕ್ಕೇ ಜಯವಾಗುತ್ತದೆ. ಧರ್ಮಜ, ನೀನು ನಿಶ್ಚಯವಾಗಿ ಶತ್ರುಗಳನ್ನು ಗೆದ್ದು ಕಷ್ಟಗಳಿಂದ ಪಾರಾಗುವೆ. ನಿನಗೆ ನನ್ನ ಆಶೀರ್ವಾದವಿದೆ. ಧರ್ಮರಾಜನು ದ್ರೋಣಾಚಾರ್ಯರಿಗೆ ನಮಸ್ಕರಿಸಿ ಮುಂದೆ ಕೃಪಾಚಾರ್ಯರ ಆಶೀರ್ವಾದವನ್ನು ಪಡೆದುಕೊಂಡು ಹಿಂದಿರುಗಿದನು. 10 ದಿನಗಳು ಭೀಷ್ಮನ ಸೇನಾಪತ್ಯದಲ್ಲಿ ಕೌರವರು ಪಾಂಡವರೊಡನೆ ಹೋರಾಡಿದರು. ಭೀಷ್ಮನು ಬಾಣಗಳ ಹಾಸಿಗೆ ಮೇಲೆ ಮಲಗಿದ ನಂತರ ಕರ್ಣನ ಸಲಹೆಯಂತೆ ದುರ್ಯೋಧನನು ದ್ರೋಣಾಚಾರ್ಯರಲ್ಲಿಗೆ ಬಂದು ಅವರಿಗೆ ನಮಸ್ಕರಿಸಿ ಹೇಳಿದನು, ಗುರುಗಳೇ, ನಿಮಗೆ ನಮಸ್ಕರಿಸುತ್ತೇನೆ. ಈಗ ನೀವೇ ನಮಗೆ ದಿಕ್ಕಾಗಿದ್ದೀರಿ. ತಾತನಾದ ಭೀಷ್ಮನು ಬಿದ್ದು ಹೋದ ನಂತರ ನೀವೇ ನಮಗೆ ಆಶ್ರಯರಾಗಿದ್ದೀರಿ. ರುದ್ರರಲ್ಲಿ ಶಂಕರನು ಶ್ರೇಷ್ಠನು. 8 ಜನ ವಸುಗಳಲ್ಲಿ ಪಾವಕನೆಂಬ ವಸುವು ಶ್ರೇಷ್ಠನು. ಯಕ್ಷರಲ್ಲಿ ಕುಬೇರನು ಶ್ರೇಷ್ಠನು. ಮರುತ್ತುಗಳಲ್ಲಿ ವಾಸವನು ಶ್ರೇಷ್ಠನು. ಬ್ರಾಹ್ಮಣರಲ್ಲಿ ವಸಿಷ್ಠನು ಶ್ರೇಷ್ಠನು. ಬೆಳಗುವವರಲ್ಲಿ ಸೂರ್ಯನು ಶ್ರೇಷ್ಠನು. ಪಿತೃದೇವತೆಗಳಲ್ಲಿ ಯಮಧರ್ಮರಾಜನು ಶ್ರೇಷ್ಠನು. ನೀರಿನಲ್ಲಿ ವಾಸಿಸುವವರಲ್ಲಿ ವರುಣನು ಶ್ರೇಷ್ಠನು. ದ್ವಿತೀಯ ಮಕ್ಕಳಾದ ದೈತ್ಯರಿಗೆ ಶುಕ್ರಾಚಾರ್ಯರು ಪೂಜ್ಯರು. ಅವರಂತೆಯೇ ನಮ್ಮಲ್ಲಿರುವ ಎಲ್ಲ ಸೇನಾ ನಾಯಕರಿಗಿಂತ ನೀವು ಶ್ರೇಷ್ಠರಾಗಿದ್ದೀರಿ. ನಮ್ಮ ಸೇನೆಯ ದಂಡನಾಯಕತ್ವವನ್ನು ವಹಿಸಿಕೊಂಡು ನಮ್ಮನ್ನು ರಕ್ಷಿಸಿರಿ. ದುರ್ಯೋಧನನು ಹೀಗೆ ಪ್ರಾರ್ಥಿಸಿಕೊಂಡ ನಂತರ ದ್ರೋಣರು ಹೇಳಿದರು, ದುರ್ಯೋಧನ, ವೇದಾಂಗಗಳನ್ನು ನಾನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೇನೆ.
ಮನು, ಬೃಹಸ್ಪತಿ, ಶುಕ್ರರು ಹೇಳಿರುವ ಅರ್ಥಶಾಸ್ತ್ರಗಳನ್ನು, ನೀತಿಶಾಸ್ತ್ರಗಳನ್ನು ತಿಳಿದುಕೊಂಡಿದ್ದೇನೆ. ಭಗವಂತನಾದ ಶಂಕರನ ಅನುಗ್ರಹದಿಂದ ಅವನ ಸಂಬಂಧವಾದ ಅಸ್ತ್ರಗಳನ್ನು, ಇನ್ನೂ ಇತರ ಅನೇಕ ವಿಧವಾದ ಅಸ್ತ್ರಗಳನ್ನು ತಿಳಿದುಕೊಂಡಿದ್ದೇನೆ. ನೀನು ನನ್ನ ವಿಷಯದಲ್ಲಿ ಹೇಳಿರುವ ಮಾತುಗಳನ್ನು ನಿಜ ಮಾಡುವ ಇಚ್ಛೆಯಿಂದ ನಾನು ಎಲ್ಲ ಪಾಂಡವರೊಡನೆ ಯುದ್ಧ ಮಾಡುತ್ತೇನೆ. ಆದರೆ ದೃಷ್ಟದ್ಯುಮ್ನನನ್ನು ಮಾತ್ರ ಸಂಹಾರ ಮಾಡಲು ನನ್ನಿಂದ ಸಾಧ್ಯವಾಗುವುದಿಲ್ಲ, ಏಕೆಂದರೆ ಅವನು ನನ್ನನ್ನು ಕೊಲ್ಲಲೆಂದೇ ಹುಟ್ಟಿದ್ದಾನೆ. ಅನಂತರ ಕೌರವರು ಆಚಾರ್ಯ ದ್ರೋಣರನ್ನು ಸೇನಾಪತಿಯ ಸ್ಥಾನದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿದರು. ದ್ರೋಣಾಚಾರ್ಯರ ನೇತೃತ್ವದಲ್ಲಿ ಕೌರವ ಸೇನೆಯು ಯುದ್ಧಕ್ಕೆ ಹೊರಟಿತು. ಕೆಂಪು ಬಣ್ಣದ ಕುದುರೆಗಳನ್ನು ಹುಡಿದ ರಥದಲ್ಲಿ ಕುಳಿತು ದ್ರೋಣರು ಪಾಂಡವ ಸೇನೆಯನ್ನು ಆಕ್ರಮಿಸಿದರು. ದ್ರೋಣರು 85 ವಯಸ್ಸಿನ ಮುದುಕರಾಗಿದ್ದರೂ ಚಿಕ್ಕ ವಯಸ್ಸಿನವರಂತೆಯೇ ಯುದ್ಧ ಮಾಡುತ್ತಿದ್ದರು. ಅವರ ರಥವು ಕೊಳ್ಳಿಯ ಚಕ್ರದಂತೆ ರಣರಂಗದಲ್ಲಿ ಎಲ್ಲೆಡೆಯಲ್ಲೂ ಸುತ್ತುತ್ತಾ ಶತ್ರುಗಳಿಗೆ ಭಯವನ್ನುಂಟು ಮಾಡುತ್ತಿತ್ತು. ದ್ರೋಣರು ದುರ್ಯೋಧನನನ್ನು ಕುರಿತು ಹೇಳಿದರು. ದುರ್ಯೋಧನ, ನೀನು ನನ್ನನ್ನು ಸೇನಾಪತಿಯನ್ನಾಗಿ ಮಾಡಿರುವೆ. ನಿನಗೆ ಪ್ರಿಯವಾದ ಯಾವ ಕಾರ್ಯವನ್ನು ಮಾಡಿಕೊಡಲಿ ಹೇಳು. ಅದಕ್ಕೆ ದುರ್ಯೋಧನನು ಹೇಳಿದನು, ಗುರುಗಳೇ, ಧರ್ಮರಾಜನನ್ನು ಜೀವ ಸಹಿತ ಹಿಡಿದು ತನ್ನಿರಿ. ಇದನ್ನು ಕೇಳಿದ ದ್ರೋಣರು ನಗುತ್ತಾ ಹೇಳಿದರು, ದುರ್ಯೋಧನ, ನೀನು ಧರ್ಮರಾಜನನ್ನು ಜೀವ ಸಹಿತ ಸೆರೆ ಹಿಡಿದು ತರುವಂತೆ ಕೇಳಿದೆ, ಅವನನ್ನು ಕೊಲ್ಲುವಂತೆ ಕೇಳಿಕೊಳ್ಳಲಿಲ್ಲ. ಏಕೆ? ಧರ್ಮಜನನ್ನು ಹಿಡಿದುಕೊಂಡ ನಂತರ ಅವನಿಗೆ ಅವನ ಪಾಲಿನ ರಾಜ್ಯವನ್ನು ಒಪ್ಪಿಸಿ ಸೋದರ ಸಂಬಂಧವನ್ನು ಉಳಿಸಿಕೊಳ್ಳಬೇಕೆಂದಿರುವೆಯಾ? ಧರ್ಮಜನಿಗೆ ಶತ್ರುಗಳೇ ಇಲ್ಲ, ಅವನು ಅಜಾತಶತ್ರು ಎಂಬುದು ನಿಶ್ಚಯವಾಯಿತು. ಆದರೆ ದುರ್ಯೋಧನನು ತನ್ನ ಮನಸ್ಸಿನಲ್ಲಿರುವ ನಿಜವಾದ ಆಶಯವನ್ನು ಹೊರಗಿಡುತ್ತಾ ಹೇಳಿದನು, ಹಾಗೇನಿಲ್ಲ, ನಾನು ಧರ್ಮರಾಜನನ್ನು ಪುನಃ ಜೂಜಿಗೆ ಕರೆಯುತ್ತೇನೆ. ಶಕುನಿಯ ಸಹಾಯದಿಂದ ಅವನನ್ನು ಸೋಲಿಸಿ ಕಾಡಿಗಟ್ಟುತ್ತೇನೆ. ದ್ರೋಣರು ಹೇಳಿದರು, ದುರ್ಯೋಧನ, ಅರ್ಜುನನು ಧರ್ಮರಾಜನ ರಕ್ಷಣೆಗೆ ಬರದಿದ್ದರೆ ಅವನನ್ನು ಸೆರೆಹಿಡಿಯಬಹುದು. ಯುದ್ಧದಲ್ಲಿ ಅರ್ಜುನನು ದೇವಾಸುರರಿಂದಲೂ ಜಯಿಸಲು ಸಾಧ್ಯವಾಗದವನು. ಅರ್ಜುನನು ನನ್ನ ಪ್ರಿಯ ಶಿಷ್ಯನೆಂಬುದರಲ್ಲಿ ಸಂದೇಹವೇ ಇಲ್ಲ. ಅವನಿಗೆ ಅಸ್ತ್ರವಿದ್ಯೆಯನ್ನು ಕಲಿಸಿದವರಲ್ಲಿ ನಾನೇ ಮೊದಲಿಗನು. ಅವನು ನನ್ನಿಂದ ಅಸ್ತ್ರವಿದ್ಯೆಯನ್ನು ಕಲಿತುದಲ್ಲದೆ ಇಂದ್ರನಿಂದಲೂ ರುದ್ರನಿಂದಲೂ ಅನೇಕ ದಿವ್ಯಾಸ್ತ್ರಗಳನ್ನು ಪಡೆದುಕೊಂಡಿದ್ದಾನೆ. ಅವನು ಬಹಳ ಪುಣ್ಯಶಾಲಿಯಾಗಿದ್ದಾನೆ. ಅವನು ರಣರಂಗದಲ್ಲಿ ಇಲ್ಲದೇ ಇದ್ದಾಗ ನಾನು ಧರ್ಮಜನನ್ನು ಸೆರೆಹಿಡಿಯಲು ಪ್ರಯತ್ನಿಸುತ್ತೇನೆ. ಅರ್ಜುನನನ್ನು ರಣರಂಗದಿಂದ ದೂರವಿರಿಸಲು ತ್ರಿಗರ್ತರ ರಾಜನಾದ ಸುಶರ್ಮನೆಂಬುವವನು ತನ್ನ 4 ಸಹೋದರರೊಡನೆ ಸೇರಿಕೊಂಡು ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಬೇರೊಂದೆಡೆಯಲ್ಲಿ ಅರ್ಜುನನನ್ನು ಯುದ್ಧಕ್ಕೆ ಕೂಗಿ ಕರೆದನು. ಸುಶರ್ಮನ ಸೈನಿಕರೆಲ್ಲರೂ ಯುದ್ಧ ಭೂಮಿಯಿಂದ ಹಿಂತಿರುಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿ ಸಶಪ್ತಕರೆಂಬ ಹೆಸರಿನಿಂದ ಯುದ್ಧಕ್ಕೆ ಹೊರಟರು. ಅರ್ಜುನನು ಅವರೊಡನೆ ಯುದ್ಧ ಮಾಡುತ್ತಿದ್ದಾಗ ಇತ್ತ ಧರ್ಮಜನನ್ನು ಸೆರೆ ಹಿಡಿಯಬಹುದೆಂದು ದುರ್ಯೋಧನನು ಯೋಚಿಸಿದನು. ಆದರೆ ಅರ್ಜುನನು ಶೀಘ್ರವಾಗಿಯೇ ಸಂಶಪ್ತಕರನ್ನು ಸೋಲಿಸಿ ಧರ್ಮಜನ ರಕ್ಷಣೆಗೆ ಬಂದು ಬಿಡುತ್ತಿದ್ದನು. ಕಡೆಗೆ ಒಮ್ಮೆ ದ್ರೋಣರು ಚಕ್ರವ್ಯೂಹವನ್ನು ರಚಿಸಿದರು. ಆ ವ್ಯೂಹವನ್ನು ಭೇದಿಸಲು ಅರ್ಜುನನೊಬ್ಬನಿಗೆ ಮಾತ್ರವೇ ತಿಳಿದಿದ್ದಿತು. ಆದರೆ ಆಗ ಅರ್ಜುನನು ಸಂಶಪ್ತಕರೊಡನೆ ಯುದ್ಧದಲ್ಲಿ ತೊಡಗಿದ್ದನು. ಅರ್ಜುನನ ಮಗನಾದ ಅಭಿಮನ್ಯುವಿಗೆ ಚಕ್ರವ್ಯೂಹದೊಳಗೆ ಹೋಗುವುದು ಮಾತ್ರ ಗೊತ್ತಿದ್ದಿತು. ಆಗ ಬೇರೆ ದಾರಿಯೇ ಕಾಣದೆ ಪಾಂಡವರು ಅಭಿಮನ್ಯುವನ್ನೇ ಮುಂದಿಟ್ಟುಕೊಂಡು ಯುದ್ಧಕ್ಕೆ ಹೊರಟರು. ಆದರೆ ಅಭಿಮನ್ಯುವು ಚಕ್ರವ್ಯೂಹದೊಳಗೆ ನುಗ್ಗಿದ ಕೂಡಲೇ ಅವನನ್ನು ಅನುಸರಿಸಿ ಒಳನುಗ್ಗಲು ಪ್ರಯತ್ನಿಸಿದ ಪಾಂಡವರನ್ನು ಜಯದ್ರಥನು ತಡೆದನು. ಅಭಿಮನ್ಯುವು ಒಬ್ಬನೇ ಚಕ್ರವ್ಯೂಹದಲ್ಲಿ ಸಿಕ್ಕಿಕೊಂಡನು. ದ್ರೋಣ, ಕರ್ಣರೇ ಮುಂತಾದ 6 ಜನ ಅಧಿರಥ ಮಹಾರಥರು ಒಟ್ಟು ಸೇರಿ ಬಾಲಕನಾದ ಅಭಿಮನ್ಯುವನ್ನು ವಧಿಸಿದರು. ಇದರಿಂದ ಕೋಪಗೊಂಡ ಅರ್ಜುನನು ಮರುದಿನ ಸಂಜೆಯೊಳಗೆ ಜಯದ್ರಥನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆಯನ್ನು ಮಾಡಿದನು. ಸೈಂಧವನಾದ ಜಯದ್ರಥನು ಎಲ್ಲ ಕೌರವ ಸೈನ್ಯದ ಹಿಂಭಾಗದಲ್ಲಿ ನಿಲ್ಲಿಸಲಾಯಿತು. ಆದರೂ ಕೃಷ್ಣಾರ್ಜುನರು ಎಲ್ಲ ಸೈನ್ಯವನ್ನು ದಾಟಿ ಹೋಗಿ ಜಯದ್ರಥನಿದ್ದ ಸ್ಥಳಕ್ಕೆ ಬಂದರು. ಅರ್ಜುನನು ಶ್ರೀಕೃಷ್ಣನ ಯೋಗ ಬಲದಿಂದ ತನ್ನ ಪ್ರತಿಜ್ಞೆಯಂತೆ ಜಯದ್ರಥನನ್ನು ಸೂರ್ಯಾಸ್ತದೊಳಗೆ ಕೊಂದುಬಿಟ್ಟನು. ಇದೆಲ್ಲವನ್ನು ನೋಡಿದ ದುರ್ಯೋಧನನು ದ್ರೋಣರಿದ್ದಲ್ಲಿಗೆ ಬಂದು ಅವರನ್ನು ಆಕ್ಷೇಪಿಸುತ್ತಾ ಹೇಳಿದನು, ಆಚಾರ್ಯರೇ, ನನ್ನ ಸಲುವಾಗಿ ಯುದ್ಧಕ್ಕೆ ಬಂದಿದ್ದ ನನ್ನ ಅನೇಕ ಮಿತ್ರರಾಜರು ಯುದ್ಧದಲ್ಲಿ ಹತರಾಗಿ ಹೋದರು. ನಾನಿದ್ದೇನು ಪ್ರಯೋಜನ? ಹೆಸರಿಗೆ ಮಾತ್ರ ನನ್ನ ಕಡೆ ಇದ್ದು ಯುದ್ಧದಲ್ಲಿ ಶತ್ರುವಿಗೆ ಸಹಾಯ ಮಾಡುವರಿರುವಾಗ ಯಾರನ್ನು ತಾನೇ ಆಕ್ಷೇಪಿಸಲಿ? ತಾತನಾದ ಭೀಷ್ಮನು ತನ್ನ ಮೃತ್ಯುವನ್ನು ಬೇಕಾಗಿ ತಾನೇ ತಂದುಕೊಂಡನು. ನೀವಾದರೂ ಅರ್ಜುನನು ತಮ್ಮ ಪ್ರಿಯ ಶಿಷ್ಯನಾಗಿರುವುದರಿಂದ ನಮ್ಮನ್ನು ಉಪೇಕ್ಷಿಸುತ್ತಿರುತ್ತೀರಿ. ನನ್ನ ದುರ್ದೈವವನ್ನು ಏನೆಂದು ಹೇಳಲಿ? ತಂಗಿಯ ಗಂಡನಾದ ಜಯದ್ರಥನೂ ಹತನಾದನು. ನಾನು ಹೊರಟು ಹೋಗುತ್ತೇನೆ. ಪಾಂಡುಪುತ್ರರಿಗೆ ಆಚಾರ್ಯರಾದ ತಾವು ಅನುಮತಿ ಕೊಡಿರಿ. ದುರ್ಯೋಧನನ ನಿಂದನೆಯ ಮಾತನ್ನು ಕೇಳಿ
ದುಃಖಿತರಾದ ದ್ರೋಣರು ಹೇಳಿದರು, ದುರ್ಯೋಧನ, ಏಕೆ ಹೀಗೆ ನನ್ನನ್ನು ನಿಂದಿಸುತ್ತಿರುವೆ? ಅರ್ಜುನನು ಯುದ್ಧದಲ್ಲಿ ಯಾರಿಂದಲೂ ಜಯಿಸಲು ಶಕ್ಯನಲ್ಲವೆಂಬುದನ್ನು ನಿನಗೆ ಸಾರಿ ಸಾರಿ ಹೇಳಿದ್ದೇನೆ. ಅರ್ಜುನನಿಂದ ರಕ್ಷಿತನಾದ ಶಿಖಂಡಿಯು ಭೀಷ್ಮನನ್ನು ಸಂಹರಿಸಿದನು. ದೇವ ದಾನವರಿಂದಲೂ ಅವಧ್ಯನಾದ ಭೀಷ್ಮನು ಅರ್ಜುನನ ರಕ್ಷಣೆಯಲ್ಲಿದ್ದ ಶಿಖಂಡಿಯಿಂದ ಹತನಾದ ದಿನದಂದೇ ನಾನು ಕೌರವ ಸೈನ್ಯವು ಉಳಿಯುವುದಿಲ್ಲವೆಂಬುದನ್ನು ನಿಶ್ಚಯಿಸಿದನು. ಶಕುನಿಯು ಕೌರವರ ಸಭೆಯಲ್ಲಿ ಯಾವ ಪಗಡೆಕಾಯಿಗಳನ್ನು ನಡೆಸುತ್ತಾ ಜೂಜಾಡುತ್ತಿದ್ದನೋ ಅವುಗಳು ನಿಜವಾದ ಪಗಡೆಕಾಯಿಗಳಲ್ಲ, ಶತ್ರುಗಳಿಗೆ ತಾಪವನ್ನುಂಟು ಮಾಡುವ ಬಾಣಗಳು. ಹೀಗೆ ಹೇಳುತ್ತಿದ್ದ ವಿದುರನ ಮಾತುಗಳನ್ನು ನೀನು ಆಗ ಅರ್ಥ ಮಾಡಿಕೊಳ್ಳಲಿಲ್ಲ. ಆ ಪಗಡೆಕಾಯಿಗಳೇ ಅರ್ಜುನನು ಬಿಡುವ ಬಾಣುಗಳಾಗಿ ನಮ್ಮನ್ನು ಕೊಲ್ಲುತ್ತಿವೆ. ಮೋಸದ ಜೂಜಿನಲ್ಲಿ ಗೆದ್ದ ಉಲ್ಲಾಸದಿಂದಿದ್ದ ನೀನು ವಿದುರನು ನಿನ್ನ ಹಿತಕ್ಕಾಗಿ ಹೇಳಿದ ಮಾತನ್ನು ಕೇಳಲಿಲ್ಲ, ಅವನನ್ನು ಅನಾದರಣೆ ಮಾಡಿದೆ. ಯಾವ ಮೂರ್ಖನು ತನ್ನ ಹಿತಚಿಂತಕರು ತನ್ನ ಒಳ್ಳೆಯದಕ್ಕಾಗಿಯೇ ಹೇಳುವ ಮಾತುಗಳನ್ನು ಕೇಳದೆ ತನ್ನ ಇಷ್ಟ ಬಂದಂತೆ ನಡೆದುಕೊಳ್ಳುವನೋ ಅಂಥವನು ಅಲ್ಪಕಾಲದಲ್ಲಿಯೇ ಅತಿ ಶೋಚನೀಯ ಸ್ಥಿತಿಯನ್ನು ಹೊಂದುತ್ತಾನೆ. ಸತ್ಕುಲ ಪ್ರಸೂತಳಾದ ಸಕಲ ಒಳ್ಳೆಯ ಧರ್ಮಗಳನ್ನೂ ಶ್ರದ್ಧೆಯಿಂದ ಆಚರಿಸುತ್ತಿದ್ದ ರಾಜಸೂಯ ಯಾಗದಲ್ಲಿ ಅಭಿಷಿಕ್ತಳಾಗಿ ಮಹಾರಾಣಿಯಾಗಿದ್ದ ದ್ರೌಪದಿಯನ್ನು ನಾವೆಲ್ಲರೂ ನೋಡುತ್ತಿದ್ದಂತೆಯೇ ಮುಡಿ ಹಿಡಿದು ಸಭೆಗೆ ಎಳೆತರಿಸಿ ಅವಮಾನ ಮಾಡಿದೆ. ಅಂದು ನೀನು ಮಾಡಿದ ಮಹಾಪಾಪರೂಪವಾದ ಮಹಾಪರಾಧಕ್ಕೆ ಇಂದು ನೀನು ಫಲವನ್ನು ಅನುಭವಿಸುತ್ತಿರುವೆ. ಪಾಂಡವರು ನನಗೆ ಪುತ್ರ ಸಮಾನರಾಗಿದ್ದಾರೆ. ಮೇಲಾಗಿ ಅವರು ಧೀಮಂತರಾಗಿ ಧರ್ಮಾಚರಣೆಯನ್ನು ಮಾಡುತ್ತಿರುತ್ತಾರೆ. ಬ್ರಾಹ್ಮಣನೆಂದು ಕರೆದುಕೊಳ್ಳುವ ಯಾವನು ತಾನೇ ಅಂತಹ ಧರ್ಮಾತ್ಮರಿಗೆ ದ್ರೋಹವೆಸಗುತ್ತಾನೆ? ನಿನ್ನ ದೆಸೆಯಿಂದ ನಾನು ಇಂಥ ಪರಿಸ್ಥಿತಿಗೆ ಸಿಕ್ಕಿ ಹಾಕಿಕೊಂಡಿದ್ದೇನೆ. ಕಾರಣವಿಲ್ಲದೆ ಪದೇ ಪದೇ ಪಾಂಡವರನ್ನು ಕೆಣಕಿ ಅವರು ಕೋಪದಿಂದ ನಿನ್ನ ವಿನಾಶಕ್ಕೆ ಪ್ರತಿಜ್ಞೆ ಮಾಡುವಂತೆ ಮಾಡಿದೆ. ಶಕುನಿ, ದುಶ್ಯಾಸನ, ಕರ್ಣರು ನಿನಗೆ ಬೆಂಬಲಿಗರಾಗಿದ್ದರು. ಅವರ ಮಾತು ಸಲಹೆಗಳೇ ನಿನಗೆ ಪಥ್ಯವಾಯಿತು, ವಿದುರನ ಹಿತೋಕ್ತಿಗಳಲ್ಲ. ಜಯದ್ರಥನ ವಧೆಗೆ ನಾನು ಮಾತ್ರ ಕಾರಣನಲ್ಲ. ನೀನು, ಕರ್ಣ, ಕೃಪ, ಅಶ್ವತ್ಥಾಮ, ಶಲ್ಯ ನೀವೆಲ್ಲರೂ ಸೈಂಧವನನ್ನು ರಕ್ಷಿಸುತ್ತಿದ್ದೀರಿ. ಆದರೂ ಅವನನ್ನು ಉಳಿಸಿಕೊಳ್ಳಲಾಗಲಿಲ್ಲ. ಅವನ ರಕ್ಷಣೆಗೆ ಮನುಷ್ಯ ಪ್ರಯತ್ನದಿಂದ ಎಷ್ಟು ಮಾಡಲು ಸಾಧ್ಯವೋ ಅಷ್ಟೆಲ್ಲವನ್ನೂ ಮಾಡಿಯಾಗಿತ್ತು. ಆದರೂ ಅರ್ಜುನನು ಜಯದ್ರಥನನ್ನು ಕೊಂದು ತನ್ನ ಪ್ರತಿಜ್ಞೆಯನ್ನು ಉಳಿಸಿಕೊಂಡನು. ಇಷ್ಟು ಪ್ರಯಾಸದಿಂದ ಸೈಂಧವನ ರಕ್ಷಣೆಗೆ ನಾವು ಮಾಡಿದ ಪ್ರಯತ್ನವೆಲ್ಲವೂ ನೀರಿನಲ್ಲಿ ಹೋಮ ಮಾಡಿದಂತಾಯಿತು. ಇನ್ನು ನನ್ನ ಜೀವರಕ್ಷಣೆ ಬಗ್ಗೆಯೇ ನನಗೆ ಸಂದೇಹ ಉಂಟಾಗಿದೆ. ದೃಷ್ಟದ್ಯುಮ್ನನು ಇನ್ನೂ ಬದುಕಿಯೇ ಇದ್ದಾನೆ. ನನ್ನನ್ನು ಕೊಲ್ಲುವ ಅವನ ಪ್ರತಿಜ್ಞೆಯನ್ನು ಅವನು ಉಳಿಸಿಕೊಳ್ಳುತ್ತಾನೆಂದು ನನಗೆ ಅನಿಸುತ್ತಿದೆ. ದುರ್ಯೋಧನ, ಎಲ್ಲ ಪಾಂಚಾಲರನ್ನು ಸಂಹರಿಸದೆ ಈ ಕವಚವನ್ನು ನಾನು ಬಿಚ್ಚುವುದಿಲ್ಲ. ಕೌರವ, ನೀನು ನಿಷ್ಠುರವಾಗಿ ಮಾತನಾಡುವವನು, ಪಾಪಪೂರ್ಣವಾದ ಸಂಕಲ್ಪವನ್ನು ಹೊಂದಿರುವವನು. ಎಲ್ಲರ ವಿಷಯದಲ್ಲಿಯೂ ಸಂದೇಹ ಪಡುವೆ. ನಿನ್ನ ಹಿತಚಿಂತಕರ ವಿಷಯದಲ್ಲಿಯೂ ನೀನು ಅತಿ ಕಠಿಣವಾದ ಮಾತುಗಳನ್ನಾಡುವೆ. ಹೀಗೆ ಹೇಳಿ ದ್ರೋಣರು ಯುದ್ಧಕ್ಕೆ ಹೊರಟರು. ಅಂದು ದ್ರೋಣರಿಂದ ಪಾಂಚಾಲರ ಮಾರಣಹೋಮವೇ ಆಯಿತು. ರಾತ್ರಿ ವಿಶ್ರಾಂತಿಯನ್ನು ಪಡೆದು ಬೆಳಿಗ್ಗೆ ಸೂರ್ಯೋದಯದ ಕಾಲದಲ್ಲಿ ಸಂಧ್ಯಾವಂದನೆಯನ್ನು ಮಾಡಿ ಉಭಯ ಪಕ್ಷಗಳ ಸೈನಿಕರು ಯುದ್ಧವನ್ನಾರಂಭಿಸಿದರು. ಪುನಃ ದುರ್ಯೋಧನನು ಬಂದು ದ್ರೋಣರನ್ನು ಚುಚ್ಚು ಮಾತುಗಳಿಂದ ನೋಯಿಸುತ್ತಾ ಹೇಳಿದನು, ಆಚಾರ್ಯರೇ, ಶತ್ರುಗಳು ವಿಶ್ರಾಂತಿಯನ್ನು ಪಡೆದು ಈಗ ಪುನಃ ಉತ್ಸಾಹಿತರಾಗಿ ಯುದ್ಧಕ್ಕೆ ನಿಂತಿದ್ದಾರೆ. ಶಸ್ತ್ರುಗಳು ಬಳಲಿದರು, ಆದರೂ ನಿಮ್ಮ ಮಾತಿನಂತೆ ಅವರನ್ನು ಕೊಲ್ಲಲಿಲ್ಲ. ನಿಮ್ಮಲ್ಲಿ ಬ್ರಹ್ಮಾಸ್ತ್ರವೇ ಮುಂತಾದ ಮಹಾಸ್ತ್ರಗಳಿವೆ. ಅವುಗಳನ್ನು ಪ್ರಯೋಗಿಸಿ ಶಸ್ತ್ರುಗಳೆಲ್ಲರನ್ನೂ ನೀವು ನಾಶಪಡಿಸಬಹುದು. ಆದರೆ ನೀವು ಹಾಗೆ ಮಾಡುತ್ತಿಲ್ಲ. ನಮ್ಮ ಸೈನ್ಯವು ಮಾತ್ರ ನಾಶವಾಗುತ್ತಲೇ ಇದೆ. ಪಾಂಡವರನ್ನು ಸೋಲಿಸಲು ನಿಮಗೆ ಶಕ್ತಿ ಇದ್ದರೂ ಮನಸ್ಸಿದ್ದಂತಿಲ್ಲ. ಇದು ನನ್ನ ದೌರ್ಭಾಗ್ಯ. ನಾನು, ಕರ್ಣ ಮತ್ತು ದುಶ್ಯಾಸನ ಮೂವರೂ ಅರ್ಜುನನನ್ನು ಯುದ್ಧದಲ್ಲಿ ಎದುರಿಸುತ್ತೇವೆ. ಅಪ್ಪಣೆ ಕೊಡಿರಿ. ಮನನೋಯುವಂತಹ ಈ ಮಾತುಗಳನ್ನು ಕೇಳಿ ದ್ರೋಣರು ಹೇಳಿದರು, ಕೌರವ, ನಾನು ವೃದ್ಧನಾಗಿದ್ದರೂ ನನ್ನ ಶಕ್ತಿಯೆಲ್ಲವನ್ನೂ ಉಪಯೋಗಿಸಿಕೊಂಡು ಯುದ್ಧ ಮಾಡುತ್ತಿದ್ದೇನೆ. ಇಲ್ಲಿರುವ ಯಾರೂ ದಿವ್ಯಾಸ್ತ್ರಗಳನ್ನು ತಿಳಿದವರಾಗಿಲ್ಲ. ಆದುದರಿಂದ ದಿವ್ಯಾಸ್ತ್ರಗಳನ್ನು ತಿಳಿದಿರುವ ನಾನು ಅವುಗಳನ್ನು ಪ್ರಯೋಗಿಸಿ ಇಲ್ಲಿರುವವರೆಲ್ಲರನ್ನೂ ಸಂಹರಿಸಬೇಕೆಂದು ಹೇಳುವೆಯಲ್ಲವೇ? ಈ ನೀಚ ಕಾರ್ಯವನ್ನು ನನ್ನಿಂದ ಮಾಡಿಸಬೇಕೆನ್ನುವೆಯಾ? ಆಗಲಿ, ನಿನ್ನ ಇಚ್ಛೆಯಂತೆಯೇ ಆಗಲಿ. ಆದರೆ ಬಳಲಿರುವ ಅರ್ಜುನನನ್ನು ನೀವೆಲ್ಲರೂ ಸೇರಿ ಕೊಲ್ಲುವೆನೆಂದು ಹೇಳಿದೆಯಲ್ಲವೇ? ಕುಪಿತನಾದ ಅರ್ಜುನನನ್ನು ದೇವತೆಗಳಾಗಲಿ ಗಂಧರ್ವ ಯಕ್ಷ ರಾಕ್ಷಸರಾಗಲಿ ಎದುರಿಸಿ ನಿಲ್ಲರಾರರು. ಹೀಗೆ ಹೇಳಿ ದ್ರೋಣರು ರಣರಂಗವನ್ನು ಕುರಿತು ಹೊರಟರು. ಅಂದರೂ ದ್ರೋಣರು ಭಯಂಕರವಾಗಿ ಯುದ್ಧ ಮಾಡುತ್ತಿದ್ದರು. ಅವರನ್ನು ಎದುರಿಸಲು ದೃಪದ ವಿರಾಟರು, ದೃಪದನ ಮೂವರು ಮೊಮ್ಮಕ್ಕಳು, ಚೇದಿ ದೇಶದ ಸೈನಿಕರು ಮುನ್ನುಗ್ಗಿದರು.
ಇದರಿಂದ ಕೋಪಗೊಂಡ ದ್ರೋಣರು ದೃಪದ ವಿರಾಟರನ್ನು 2 ಭಲ್ಲಗಳಿಂದ ಕೊಂದು ಕೆಡವಿದರು. ದೃಪದನ 3 ಮೊಮ್ಮಕ್ಕಳನ್ನೂ ಕೊಂದು ಪಾಂಚಾಲಿ ಸೈನ್ಯವನ್ನು ಧ್ವಂಸ ಮಾಡಿದರು. ಇದರಿಂದ ದುಷ್ಟದ್ಯುಮ್ನನಿಗೆ ಬಹಳ ದುಃಖವೂ ಕೋಪವೂ ಉಂಟಾಯಿತು. ಅವನು ದ್ರೋಣರನ್ನು ಎದುರಿಸಲು ಭೀಮಸೇನನೊಡನೆ ಹೊರಟನು. ದ್ರೋಣರನ್ನು ತಡೆಯಲು ಅವರಿಂದಲೂ ಸಾಧ್ಯವಾಗದಿರಲು ಅರ್ಜುನನೇ ಬಂದನು. ದ್ರೋಣಾರ್ಜುನರ ಸಮರವು ಭಯಂಕರವಾಗಿ ನಡೆಯಿತು. ಆ ಯುದ್ಧವನ್ನು ನೋಡಿದರೆ ರುದ್ರನು ತನ್ನನ್ನೇ 2 ಭಾಗಗಳನ್ನಾಗಿ ಮಾಡಿಕೊಂಡು ಆ 2 ಶರೀರಗಳೇ ಪರಸ್ಪರ ಯುದ್ಧ ಮಾಡುತ್ತಿರುವಂತೆ ಇದ್ದಿತು. ಅನಂತರ ದ್ರೋಣರು ಬ್ರಹ್ಮಾಸ್ತ್ರವನ್ನು ಪ್ರಕಟಿಸಿದರು. ಇದರಿಂದ ಭೂಮಿಯೇ ನಡುಗಿತು. ಕೌರವ ಪಾಂಡವ ಸೈನ್ಯದಲ್ಲೆಲ್ಲ ಆತಂಕ ಉಂಟಾಯಿತು. ಆದರೆ ಅರ್ಜುನನು ತಾನು ಬ್ರಹ್ಮಾಸ್ತ್ರವನ್ನು ಪ್ರಕಟಿಸಿ ವಾತಾವರಣವನ್ನು ಶಾಂತಗೊಳಿಸಿದನು. ದ್ರೋಣಾಚಾರ್ಯರ ಪರಾಕ್ರಮವು ವಿಜೃಂಭಿಸುತ್ತಿರಲಾಗಿ ಪಾಂಡವರ ಸೈನ್ಯದಲ್ಲಿ ಹಾಹಾಕಾರ ಉಂಟಾಯಿತು. ದ್ರೋಣರು ದಿವ್ಯಾಸ್ತ್ರಗಳನ್ನು ಪ್ರಕಟಿಸುತ್ತಾ ಶತ್ರು ಸೈನ್ಯವನ್ನು ಮರ್ದನ ಮಾಡುತ್ತಿರುವುದನ್ನು ನೋಡಿ ಪಾಂಡವ ಸೈನಿಕರು ಹೆದರಿದರು. ಇದೆಲ್ಲವನ್ನು ನೋಡಿ ಶ್ರೀಕೃಷ್ಣನು ಅರ್ಜುನನನ್ನು ಕುರಿತು ಹೇಳಿದನು. ಅರ್ಜುನ, ಆಚಾರ್ಯ ದ್ರೋಣರು ಕೈಯಲ್ಲಿ ಧನಸ್ಸನ್ನು ಹಿಡಿದಿರುವವರೆಗೆ ದೇವತೆಗಳಿಂದಲೂ ಅವರನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ. ಇವರು ಶಸ್ತ್ರವನ್ನು ಕೆಳಗಿಡುವಂತೆ ಮಾಡಲು ಇವರಿಗೆ ಬಹಳ ಅಪ್ರಿಯವಾದ ಸಮಾಚಾರವನ್ನು ತಿಳಿಸಬೇಕು. ಇವರ ಪ್ರಿಯ ಪುತ್ರನಾದ ಅಶ್ವತ್ಥಾಮನು ಹತನಾದನೆಂದರೆ ಇವರು ಯುದ್ಧವನ್ನು ಮುಂದುವರಿಸುವುದಿಲ್ಲ. ಯುದ್ಧದಲ್ಲಿ ಅಶ್ವತ್ಥಾಮನು ಹತನಾದನೆಂದು ಯಾರಾದರೂ ದ್ರೋಣರಿಗೆ ತಿಳಿಸಲಿ. ಈ ಆಪತ್ಕಾಲದಲ್ಲಿ ಇದೇ ಧರ್ಮವೆನಿಸುತ್ತದೆ. ಅರ್ಜುನನಿಗೆ ಈ ಮಾತು ರುಚಿಸಲಿಲ್ಲ. ಧರ್ಮರಾಜನು ಬಹಳ ಕಷ್ಟದಿಂದ ಶ್ರೀಕೃಷ್ಣನ ಸಲಹೆಗೆ ಒಪ್ಪಿಗೆಯನ್ನಿತ್ತನು. ಒಡನೆಯೇ ಭೀಮಸೇನನು ತನ್ನ ಪಕ್ಷದಲ್ಲೇ ಇದ್ದ ಮಾಲವ ದೇಶದ ಇಂದ್ರವರ್ಮನ ಅಶ್ವತ್ಥಾಮ ಎಂಬ ಹೆಸರಿನ ಆನೆಯನ್ನು ಗದೆಯಿಂದ ಬಡಿದು ಕೊಂದನು. ಅನಂತರ ದ್ರೋಣರ ಹತ್ತಿರಕ್ಕೆ ಹೋಗಿ ಸ್ವಲ್ಪ ನಾಚುತ್ತಲೇ ಅಶ್ವತ್ಥಾಮ ಹತಃ, ಅಶ್ವತ್ಥಾಮನು ಸತ್ತನು ಎಂದು ಗಟ್ಟಿಯಾಗಿ ಕೂಗಿ ಹೇಳಿದನು. ಈ ಮಾತನ್ನು ಕೇಳಿದೊಡನೆಯೇ ದ್ರೋಣರ ಮನಸ್ಸು ವ್ಯಾಕುಲಗೊಂಡಿತು. ನೀರಿನಲ್ಲಿ ಮರಳು ಕದಡಿ ಹೋದಂತೆ ಅವರ ಶರೀರವು ಶಿಥಿಲವಾಯಿತು. ಅವರಿಗೆ ಒಂದು ಕ್ಷಣ ಭ್ರಮೆಯೇ ಆಯಿತು. ಆದರೆ ಮರುಕ್ಷಣದಲ್ಲಿಯೇ ಚೇತರಿಸಿಕೊಂಡು ಯುದ್ಧವನ್ನು ಮುಂದುವರೆಸಿದರು. ತಮ್ಮ ಮಗನಾದ ಅಶ್ವತ್ಥಾಮನ ವೀರ್ಯ ಶೌರ್ಯಗಳು ಅವರಿಗೆ ತಿಳಿದಿದ್ದವು. ಭೀಮಸೇನನು ಹೇಳಿದುದು ನಿಜವಲ್ಲವೆಂದು ಶಂಕೆಯು ಅವರಿಗುಂಟಾಯಿತು. ಅವರು ಸ್ಥಿರವಾಗಿ ಕುಳಿತು ಧನಸ್ಸನ್ನೆತ್ತಿಕೊಂಡರು. ಆ ಸಮಯದಲ್ಲಿ 20,000 ಪಾಂಚಾಲ ಯೋಧರು ದ್ರೋಣರನ್ನು ಸುತ್ತುವರೆದು ಅವರ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸಿದರು. ಬಾಣಗಳಿಂದ ಸಂಪೂರ್ಣವಾಗಿ ಮುಚ್ಚಿ ಹೋದ ದ್ರೋಣರು ಬಹಳ ಕೋಪಗೊಂಡರು. ಅವರು ಕೂಡಲೇ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದರು. ಅದರಿಂದ ಆ 20,000 ಪಾಂಚಾಲ ಸೈನಿಕರು ಇತರ ಅನೇಕಾನೇಕ ಸೈನಿಕರು ಹತರಾದರು. ಅನೇಕ ಆನೆ ಕುದುರೆಗಳು ಸತ್ತವು. ಸಮಸ್ತ ಪಾಂಡವ ಸೈನ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಲೆಂದೇ ನಿಂತಿದ್ದ ದ್ರೋಣರನ್ನು ಕಂಡು ವಸಿಷ್ಠ, ವಿಶ್ವಾಮಿತ್ರ, ಜಮದಗ್ನಿ, ಭರದ್ವಾಜ, ಗೌತಮ, ಕಶ್ಯಪ, ಅತ್ರಿ ಇವರೇ ಮುಂತಾದ ಮಹರ್ಷಿಗಳು ಯಜ್ಞೇಶ್ವರನನ್ನು ಮುಂದೆ ಮಾಡಿಕೊಂಡು ಯುದ್ಧಭೂಮಿಯಲ್ಲಿದ್ದ ದ್ರೋಣರಿಗೆ ಕಾಣಿಸಿಕೊಂಡರು. ಅವರೊಡನೆ ಸಿಕತರು, ಪೃಷ್ಣಿ, ಗರ್ಗ, ವಾಲಖಿಲ್ಯ, ಮರೀಚಿಪ, ಭೃಗು, ಅಂಗಿರಸ ಇವರೇ ಮೊದಲಾದ ಮಹರ್ಷಿಗಣಗಳು ಸೂಕ್ಷ್ಮ ರೂಪದಿಂದ ಅಲ್ಲಿಗೆ ಬಂದು ದ್ರೋಣರಿಗೆ ಪ್ರತ್ಯಕ್ಷರಾದರು. ಅವರೆಲ್ಲರೂ ರಣರಂಗದಲ್ಲಿ ಶೋಭಾಯಮಾನವಾಗಿ ಕಾಣುತ್ತಿದ್ದ ದ್ರೋಣರನ್ನು ನೋಡಿ ಹೇಳಿದರು, ದ್ರೋಣ, ಆಯುಧವನ್ನು ಕೆಳಗಿಡು. ಇಲ್ಲಿ ಬಂದು ನಿಂತಿರುವ ನಮ್ಮನ್ನು ಚೆನ್ನಾಗಿ ನೋಡು. ನೀನು ಇದುವರೆಗೆ ಅಧರ್ಮದಿಂದಲೇ ಯುದ್ಧ ಮಾಡಿರುವೆ. ಈಗ ನಿನ್ನ ಅಂತ್ಯಕಾಲವು ಸಮೀಪಿಸಿದೆ. ಕ್ರೂರವಾದ ಸಂಹಾರ ಕಾರ್ಯವನ್ನು ಸಾಕು ಮಾಡು. ನೀನು ವೇದಾಂಗಗಳನ್ನು ಸಂಪೂರ್ಣವಾಗಿ ತಿಳಿದಿರುವೆ. ಸತ್ಯ ಧರ್ಮಗಳಲ್ಲಿ ನಿರತನಾಗಿರುವೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಬ್ರಾಹ್ಮಣನಾಗಿರುವೆ. ಈ ವಿನಾಶ ಕಾರ್ಯವು ನಿನಗೆ ತಕ್ಕುದಲ್ಲ. ನೀನು ಅಸ್ತ್ರವನ್ನು ತಿಳಿಯದೇ ಇರುವವರ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿರುವೆ. ಇಂತಹ ಅಧರ್ಮಯುಕ್ತವಾದ ಕಾರ್ಯವನ್ನು ನೀನು ಮಾಡಬಾರದಾಗಿತ್ತು. ನಿನ್ನ ಬುದ್ಧಿಯನ್ನು ಸ್ಥಿರವಾಗಿರಿಸು. ನೀನು ಈ ಮನುಷ್ಯ ಲೋಕದಲ್ಲಿ ಇರಬೇಕಾಗಿರುವ ಕಾಲವು ಪೂರ್ಣವಾಗಿದೆ. ಶಸ್ತ್ರಗಳನ್ನು ಕೆಳಗಿಡು. ಸಾವಕಾಶ ಮಾಡಬೇಡ. ಋಷಿಗಳ ಈ ಮಾತುಗಳನ್ನು ಮತ್ತು ಅಶ್ವತ್ಥಾಮನ ಹತನಾದನೆಂದು ಭೀಮಸೇನನು ಕೂಗಿಕೊಳ್ಳುತ್ತಿರುವುದನ್ನು ಕೇಳಿ ದ್ರೋಣರು ಹತಾಶರಾದರು. ತಮ್ಮ ಪ್ರೀತಿಯ ಮಗನಾದ ಅಶ್ವತ್ಥಾಮನು ಇರುವನೋ ಇಲ್ಲವೋ ಎಂಬುದನ್ನು ತಿಳಿಯಲು ದ್ರೋಣರು ಧರ್ಮರಾಜನನ್ನೇ ಕೇಳಿದರು. ಧರ್ಮರಾಜ, ನನ್ನ ಮಗನು ಸತ್ತಿರುವನೇ ಇಲ್ಲವೇ? ಈ ಸಂಗತಿಯನ್ನು ಕೇಳಿ ಶ್ರೀಕೃಷ್ಣನು ಧರ್ಮಜನಿಗೆ ಹೇಳಿದನು. ಧರ್ಮಜ, ಕೋಪಗೊಂಡಿರುವ ದ್ರೋಣರು ಇನ್ನು ಅರ್ಧ ದಿವಸ ಇದೇ ರೀತಿ ಯುದ್ಧ ಮಾಡಿದರೆ ನಿನ್ನ ಸೈನ್ಯವನ್ನು ಸಂಪೂರ್ಣವಾಗಿ ವಿನಾಶ ಮಾಡುತ್ತಾರೆ. ಇದು ಸತ್ಯ. ಮಹಾರಾಜ, ನೀನೇ ನಮ್ಮೆಲ್ಲರನ್ನೂ ದ್ರೋಣರಿಂದ ರಕ್ಷಿಸಬೇಕು. ಈಗ ನೀನು ಸುಳ್ಳಿನಂತಿರುವ ಸತ್ಯವನ್ನೇ ಹೇಳಬೇಕು. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ಭೀಮಸೇನನು ಧರ್ಮಜನನ್ನು ಕುರಿತು ಹೇಳಿದನು. ಅಣ್ಣ, ಕೃಷ್ಣನ ಮಾತಿನಂತೆ ನಾನು ಅಶ್ವತ್ಥಾಮ ಎಂಬ ಹೆಸರಿನ ಆನೆಯನ್ನು ಕೊಂದು
ದ್ರೋಣರ ಹತ್ತಿರ ಹೋಗಿ ಅಶ್ವತ್ಥಾಮನು ಸತ್ತನು ಎಂದು ಕೂಗಿ ಹೇಳಿದೆನು. ಆದರೆ ಅವರು ನನ್ನ ಮಾತನ್ನು ನಂಬಲಿಲ್ಲ. ಈಗ ನೀನು ಕೃಷ್ಣನ ಮಾತನ್ನು ಕೇಳು, ಅವನು ಹೇಳಿದಂತೆ ಮಾಡು. ಧರ್ಮರಾಜನು ಹಾಗೇ ಆಗಲೆಂದು ಹೇಳಿ ಅಶ್ವತ್ಥಾಮ ಹತಃ ಎಂಬುದನ್ನು ಗಟ್ಟಿಯಾಗಿ ಹೇಳಿ ಕುಂಜರಹ ಆ ಹೆಸರಿನ ಆನೆಯು ಎಂಬ ಮೆಲ್ಲನೆ ಹೇಳಿದನು. ಅದೇ ಸಮಯದಲ್ಲಿ ಭೀಮನು ದ್ರೋಣರಿಗೆ ಮಾತ್ರ ಕೇಳಿಸುವಂತೆ ಹೇಳಿದನು. ಯಾರನ್ನು ಹಿಂಸಿಸದಿರುವುದೇ ಶ್ರೇಷ್ಠವಾದ ಧರ್ಮವೆನ್ನುತ್ತಾರೆ. ಆ ಅಹಿಂಸಾ ಧರ್ಮದ ಮೂಲವೇ ಬ್ರಾಹ್ಮಣರು ಎನ್ನುತ್ತಾರೆ. ನೀವು ತಪಸ್ವಿಗಳಾದ ಬ್ರಾಹ್ಮಣರಾಗಿದ್ದೀರಿ. ಆದರೂ ನಿಮ್ಮ ಧರ್ಮವನ್ನು ಬಿಟ್ಟು ತಮ್ಮ ಧರ್ಮದಲ್ಲಿಯೇ ಇರುತ್ತಿರುವ ಕ್ಷತ್ರಿಯರನ್ನು ಕೊಲ್ಲುತ್ತಿರುವಿರಿ. ಕೇವಲ ಹಣದ ಆಸೆಗಾಗಿ ಈ ಕಾರ್ಯ ಮಾಡುತ್ತಿರುವಿರಾ? ನಿಮ್ಮ ಮಗನ ಮೇಲಿನ ಮೋಹದಿಂದ ಈ ಕಾರ್ಯವನ್ನು ಮಾಡುತ್ತಿದ್ದರೆ ಅದು ವ್ಯರ್ಥವಾಯಿತಲ್ಲ. ಅವನು ಸತ್ತು ಬಿದ್ದಿದ್ದಾನೆ. ಈ ಮಾತನ್ನು ಕೇಳಿ ಆಚಾರ್ಯ ದ್ರೋಣರು ತಮ್ಮ ಧನಸ್ಸನ್ನು ಕೆಳಗಿಟ್ಟರು. ಅನಂತರ ದುರ್ಯೋಧನಾದಿಗಳನ್ನು ಕುರಿತು ಕೂಗಿ ಹೇಳಿದರು. ಕೃಪಾಚಾರ್ಯ, ಕರ್ಣ, ದುರ್ಯೋಧನ, ನೀವೆಲ್ಲರೂ ಸೇರಿ ಯುದ್ಧದಲ್ಲಿ ಜಯಗಳಿಸಲು ಪ್ರಯತ್ನಿಸಿರಿ. ನಿಮಗೆ ಶುಭವಾಗಲಿ. ನಾನೀಗ ಶಸ್ತ್ರಸನ್ಯಾಸ ಮಾಡುತ್ತೇನೆ. ಹೀಗೆ ಹೇಳಿ ದ್ರೋಣರು ಅಶ್ವತ್ಥಾಮ ಮಗನೇ ಎಂದು ಹಲವಾರು ಬಾರಿ ಕೂಗಿಕೊಂಡರು. ಬಳಿಕ ದ್ರೋಣರು ರಥದ ಹಿಂಭಾಗದಲ್ಲಿ ಕುಳಿತುಕೊಂಡು ಎಲ್ಲ ಶಸ್ತ್ರಗಳನ್ನು ಮನಸ್ಸಿನಿಂದಲೂ ವಿಸರ್ಜಿಸಿ ಎಲ್ಲ ಪ್ರಾಣಿಗಳಿಗೂ ಅಭಯ ಪ್ರದಾನ ಮಾಡಿದರು. ಆಚಾರ್ಯ ದ್ರೋಣರು ಮುಖವನ್ನು ಸ್ವಲ್ಪ ಮೇಲೆತ್ತಿ ಎದೆಯನ್ನು ಮುಂದೆ ಮಾಡಿ ನೇರವಾಗಿ ಕುಳಿತುಕೊಂಡು ಕಣ್ಣು ಮುಚ್ಚಿ ಧ್ಯಾನಸ್ಥರಾದರು. ಓಂಕಾರವನ್ನು ಜಪಿಸುತ್ತಾ ಹೃದಯ ಕಮಲದಲ್ಲಿ ಶ್ರೀಮನ್ನಾರಾಯಣನನ್ನು ಧ್ಯಾನಿಸುತ್ತಾ ಸಮಾಧಿ ಹೊಂದಿದರು. ಜ್ಯೋತಿ ಸ್ವರೂಪವಾಗಿ ದ್ರೋಣರು ಬ್ರಹ್ಮಲೋಕಕ್ಕೆ ಹೋಗುತ್ತಿರುವಾಗ ಆಕಾಶದಲ್ಲಿ ಇಬ್ಬರು ಸೂರ್ಯರಿರುವಂತೆ ಕಾಣಿಸಿತು. ಆಕಾಶವೆಲ್ಲವೂ ಬೆಳಕಿನಿಂದ ತುಂಬಿ ಹೋಯಿತು. ಯೋಗವನ್ನು ಆಶ್ರಯಿಸಿ ಪರಂಧಾಮಕ್ಕೆ ಹೋದ ಆಚಾರ್ಯ ದ್ರೋಣರನ್ನು ಶ್ರೀಕೃಷ್ಣ, ಅರ್ಜುನ, ಧರ್ಮರಾಜ, ಸಂಜಯ ಮತ್ತು ಕೃಪಾಚಾರ್ಯರು ಮಾತ್ರ ನೋಡಿದರು. ಈ ರೀತಿ ಅತಿ ಮಹತ್ವಪೂರ್ಣವಾದ, ದಿವ್ಯವಾದ, ದೇವತೆಗಳಿಗೂ ಹೋಗಲು ಅಸಾಧ್ಯವಾದ ಬ್ರಹ್ಮಲೋಕಕ್ಕೆ ಮಹರ್ಷಿಗಳೊಡನೆ ದ್ರೋಣಾಚಾರ್ಯರು ಹೊರಟು ಹೋದರು. ಬಾಣಗಳ ಗಾಯದಿಂದ ರಕ್ತದಲ್ಲಿ ತೊಯ್ದು ಹೋಗಿದ್ದ ಅವರ ಶರೀರವು ಮಾತ್ರ ಭೂಮಿಯಲ್ಲಿ ಉಳಿಯಿತು. ಕೋಪದಿಂದ ಮತ್ತೇರಿದ್ದ ದೃಷ್ಟದ್ಯುಮ್ನನು ದ್ರೋಣರ ರಥವನ್ನು ಹತ್ತಿ ಒಂದು ಕೈಯಿಂದ ದ್ರೋಣರ ತಲೆ ಕೂದಲನ್ನು ಹಿಡಿದುಕೊಂಡು ಕತ್ತಿಯಿಂದ ಅವರ ತಲೆಯನ್ನು ಕತ್ತರಿಸಿದನು. ಮಹಾಯೋಗಿಯಾಗಿದ್ದ ದ್ರೋಣರ ಆತ್ಮವು ಪರಮಪದವನ್ನು ಸೇರಿಯಾಗಿತ್ತು. ಅವರ ದೇಹವನ್ನು ಮಾತ್ರವೇ ದೃಷ್ಟದ್ಯುಮ್ನನು ಕತ್ತರಿಸಿ ಹಾಕಲು ಸಾಧ್ಯವಾಯಿತು. ಈ ರೀತಿ ಬಹಳ ವೃದ್ಧರಾಗಿದ್ದ ಆಚಾರ್ಯ ದ್ರೋಣರು 16 ವರ್ಷದ ಹುಡುಗನಂತೆ ಯುದ್ಧ ಮಾಡಿ ತಮ್ಮ ಪಾಲಿನ ಕರ್ತವ್ಯವನ್ನು ಮಾಡಿ ಮುಗಿಸಿ ಪರಲೋಕಕ್ಕೆ ಹೊರಟು ಹೋದರು. ಶ್ರೀಕೃಷ್ಣಾರ್ಪಣಮಸ್ತು.